ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಶತಮಾನ 12 ಹಿತವಾಯಿತು ಭುವಿಯು ಶತಮಾನ 12 ಹಿತವಾಯಿತು ಭುವಿಯು ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಜಗವ ಬೆಳಗಿದೆ ಬಸವಣ್ಣ ಜಗದ ಜ್ಯೋತಿಯೇ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಭಸ್ಮ ಪುರುಷನೇ ಬಾರು ಬಸವಣ್ಣ ಮಂತ್ರ ಪುರುಷನೇ ಬಾರೋ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ
ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಲಿಂಗೈಕ್ಯ ಎನ್.ಟಿ. ಸಿದ್ದಪ್ಪ, ಲಿಂಗೈಕ್ಯ ಎನ್.ಟಿ. ಭರಮಮ್ಮ ಇವರ ಜ್ಞಾಪಕಾರ್ಥಕವಾಗಿ ಶಾಲಾ ಕೊಠಡಿಗಳ ದಾನಿಗಳಾದ ಎನ್.ಟಿ. ಸಣ್ಣ ಮಂಜುನಾಥ್ ಮತ್ತು ಶ್ರೀಮತಿ ಅಂಬುಜಾಕ್ಷಮ್ಮ ಇವರ ಶಾಲಾ ಕೊಠಡಿ ದಾನಿಗಳಾಗಿರುತ್ತಾರೆ. ಈ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರು ನೆರವೇರಿಸಿಕೊಡಬೇಕಾಗಿ ಬಯಸುತ್ತೇವೆ. ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು ನಾದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ಭಕ್ತಿ
ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಎನ್ನ ಕಾಯವದನಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಎನ್ನ ಕಾಯವ ತಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಭಕ್ತಿ ಸರಾಗವ ಹಾಡಯ್ಯ, ಕುಳದ ವೃತ್ತಿ ಬಾಜಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಅತ್ತಲಿತ್ತ ಹೋಗದಂತೆ ಹೆಣವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ, ಸಕಲ ವಿಸ್ತಾರದಾರು ನೀನೇ ದೇವ. ವಿಶ್ವತಶ್ಚಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ. ಕೂಡಲ ಸಂಗಮ 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 ದೇವ. ಈ ಶುಭ ಸಮಾರಂಭಕ್ಕೆ ಸರ್ವರನ್ನು ಸ್ವಾಗತಿಸಲು ಕೆಎಸ್ ಬಸವಲಿಂಗಪ್ಪ ಸರ್ ಇವರು. ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಶ್ರೀ ಚನ್ನಬಸವ ಮಹಾಸ್ವಾಮಿಗಳನ್ನ ಮನದಲ್ಲಿ ಸ್ಮರಿಸುತ್ತಾ ವೇದಿಕ ವಿದ್ಯಾಲಯ ದಶಮಾನೋತ್ಸವ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಪಾಂಡವಮಟ್ಟಿ ಕಮ್ಮತ್ತಳ್ಳಿ ಹಾಗೂ ಗೌರವಾಧ್ಯಕ್ಷರು ಶ್ರೀ ಸರ್ವೋದಯ ವಿದ್ಯಾಸಂಸ್ಥೆ ದಾವಣಗೆರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಶಾಲೆ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಯಶವಂತ ದೇವರು ಯಲಬುರ್ಗಾ ಇವರು ಕೂಡ ಈ ನಮ್ಮ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮದ
ಉದ್ಘಾಟನೆಯನ್ನು ಮಾಡಲು ಬಂದಿರತಕ್ಕಂತಹ ನಮ್ಮೂರಿನವರಾಗಿರ್ತಕ್ಕಂತಹ ನಮ್ಮ ಊರಿನ ಬಗ್ಗೆ ಅತಿ ಹೆಚ್ಚು ಅಭಿಮಾನ ಹೊಂದಿರತಕ್ಕಂತಹ ಪ್ರಕಾಶ್ ಕಂಬತ್ತಳಿ ಸರ್, ಪ್ರಕಾಶಕರು, ಅಂಕಿತ ಪುಸ್ತಕ ಬೆಂಗಳೂರು ಮತ್ತು 1000 ಕೃತಿಗಳ ಪ್ರಕಾಶಕರು. ಇವರು ಕೂಡ ನಮ್ಮ ವೇದಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತೇನೆ. ನಟರಾಜ್ ಸರ್ ಅವರು ಮಾಜಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು. ಇವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತೇನೆ. ದಶಮಾನೋತ್ಸವ ಕಾರ್ಯಕ್ರಮದ ಶಾಲಾ ಕಟ್ಟಡದ ದಾನಿಗಳಾಗಿರ್ತಕ್ಕಂತಹ ಶ್ರೀ NT ಸಣ್ಣ ಮಂಜುನಾಥ್ ಹಾಗೂ ಶ್ರೀಮತಿ ಅಂಬುಜಾಕ್ಷಿ ಇವರು ಕೂಡ ದಾವಣಗೆರೆ ಇಲ್ಲಿ ವಾಸವಾಗಿದ್ದಾರೆ. ಇವರು ಮೂಲತಃ ನೆಲಗೊಂಡಳ್ಳಿಯವರು. ಬಹಳಷ್ಟು ನಮ್ಮ ಶಾಲೆ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ಸರ್ ಅವರು ಯಾವತ್ತೂ ಕೂಡ ನಮ್ಮ ಶಾಲೆ ಬಂದಾಗ ಯಾವಾಗಲೂ ಕೂಡ ಚೆನ್ನಾಗಿ ಶಾಲೆ ನಡೆಸ್ಕೊಂಡು ಹೋಗ್ರಿ, ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣವನ್ನು ನೀಡಿ ಅಂತಕ್ಕಂಥ ಯಾವತ್ತೂ ಕೂಡ ನಮ್ಮ ಶಾಲೆಯ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ಸರ್ ಅವರು ಕೂಡ ಆತಿಥ್ಯವನ್ನ ಪಡಲಿಕ್ಕೆ ಬಂದಿರತಕ್ಕಂಥ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತೇನೆ. ಪಾರ್ಶ್ವನಾಥ್ ಸರ್ ಅವರು ಇವರು ಕೂಡ ಕಂಬತ್ತಳ್ಳಿಯವರೇ. ಇವರು ಕೂಡ ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಕೂಡ. ಇವರು ಕೂಡ ಬೆಂಗಳೂರಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಸರ್ವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸುತ್ತೇನೆ. ನಮಸ್ತೆ.
ಧನ್ಯವಾದಗಳು. ಹಾಡಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ದಶಮಾನೋತ್ಸವ ನುಡಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಶ್ರೀಯುತರಾದ ಮಹೇಂದ್ರ ಸರ್ ಕಾರ್ಯದರ್ಶಿಗಳು, ಶ್ರೀ ಸರ್ವೋದಯ ವಿದ್ಯಾಸಂಸ್ಥೆ ದಾವಣಗೆರೆ ಇವರಲ್ಲಿ ವಿನಂತಿಸುತ್ತೇನೆ. ವೇದಿಕ ವಿದ್ಯಾಲಯದ ದಶಮಾನೋತ್ಸವ ಸಮಾರಂಭದ ಗೌರವ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳಿಗೆ ಪಾದಗಳಿಗೆ ನಮಿಸುತ್ತಾ, ಹಾಗೂ ದಿವ್ಯ ಪೂಜ್ಯ ಯಶವಂತ ದೇವರು ಯಲಬುರ್ಗ ಅವರು ಕೂಡ ಆಗಮಿಸಿದ್ದಾರೆ, ಅವರ ಪಾದಗಳಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪೋಷಕ ವರ್ಗದವರಿಗೆ, ಪುಟಾಣಿ ಮಕ್ಕಳಿಗೆ, ಎಲ್ಲ ಶಿಕ್ಷಕ ವೃಂದದವರಿಗೆ ನಮಸ್ಕರಿಸುತ್ತಾ, ಈ ಒಂದು ವೇದಿಕ ವಿದ್ಯಾಲಯ ದಶಮಾನೋತ್ಸವ ಕಾರ್ಯಕ್ರಮದ 10 ವರ್ಷಗಳ ಹಿಂದಿನ ಒಂದು ನೆನಪುಗಳನ್ನು ಮೆಲುಕು ಹಾಕುವಂಥ ಸಂದರ್ಭ. ಈ 10 ವರ್ಷಗಳ ಒಂದು ಅವಧಿಯ ಒಂದು ಮೆಲುಕು 10 ನಿಮಿಷದಲ್ಲಿ ಮುಗಿಸುವ ಸಂಘಟ. ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಏನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ, ಇದು ಹುಟ್ಟಿದ್ದು 10 ವರ್ಷಗಳ ಹಿಂದಿನ ಕನಸು. ಹಿಂದೆ ನಾವು ಎಲ್ಲರೂ ಕೂಡ ಎಲ್ಲ ಸ್ನೇಹಿತರು ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಏನೋ ಒಂದು ಕಡೆ ಶಾಲೆ ಮಾಡಬೇಕು ಅನ್ನೋವಂಥ ಒಂದು ನಮ್ಮ ಮನಸ್ಸೆಲ್ಲೂ ಬಂತು. ಆದರೆ ನಾವು ಹುಡುಕಿದ್ದಂಥ ಸ್ಥಳ ಬೇರೆ ಬೇರೆ ಕಡೆ, ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲಿ ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ದಾವಣಗೆರೆ ಭಾಗದಲ್ಲಿ ಆ ಕಡೆ ಭಾಗದಲ್ಲಿ ಇದ್ದರೂ ಕೂಡ ನಾವು ಬೇರೆ ಬೇರೆ ಕಡೆ ಸ್ಥಳಗಳನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ. ತದನಂತರ ಮತ್ತೆ ಏನೋ ಗೊತ್ತಿಲ್ಲ, ಈ ಒಂದು ನಮ್ಮ ಸ್ನೇಹಿತರು ಕಮತಳ್ಳಿ ಬಸಲಿಂಗಪ್ಪ ಅವರು ಮತ್ತು ಪಕ್ಕದಲ್ಲಿ ನಮ್ಮ ಅಳಸಿದ್ದಪ್ಪರ ನೆಲಗೊಂಡನಳ್ಳಿಯವರು ಅವರ ಒಂದು ಇದರಲ್ಲಿ ನೋಡೋಣ ಇಲ್ಲಿ ಒಂದು ಸ್ಥಳ ಇದೆ ಅನ್ನೋಂಥದ್ದು ಬಂದಾಗ ಸ್ಥಳ ನೋಡಿದ್ವಿ, ಆದರೆ ತೀರ್ಮಾನ ಮಾಡಲಿಲ್ಲ. ಕಾರಣ ಇಲ್ಲಿ ಕಮತಳ್ಳಿ ಮತ್ತು ಪಾಂಡವಮಟ್ಟಿ ಗುರುಗಳಾದಂಥ ಗುರುಬಸವ ಮಹಾಸ್ವಾಮಿಗಳು ಇದ್ದರು. ಆ ಸ್ವಾಮಿಗಳ ಮೊದಲು ನಾವೇನು ತೀರ್ಮಾನ ಮಾಡಿದ್ವಿ, ಇಲ್ಲಿ ಮಾಡಬೇಕು ಅನ್ನೋಂಥದ್ದಾದರೆ ಮೊದಲು ಗುರುಗಳನ್ನು ನಾವು ಭೇಟಿಯಾಗಿ ಗುರುಗಳ ಅನುಮತಿಯನ್ನು ನಾವು ಪಡ್ಕೊಂಡು ಮುಂದೆ ಹೋಗಬೇಕು ಅನ್ನೋ ಆಲೋಚನೆಯನ್ನು ಮಾಡಿ ಗುರುಗಳನ್ನು ನಾವು ಕೇಳ್ಕೊಂಡ್ವಿ. ಈ ಥರ ಇದ್ದೀವಿ ನಾವೆಲ್ಲ ಸ್ನೇಹಿತರು, ಈ ಒಂದು ಕಮ್ಮತ್ತಳ್ಳಿ ಗ್ರಾಮದಲ್ಲಿ ಒಂದು ಶಾಲೆ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿದಾಗ ಅವರು ತುಂಬ ಹೃದಯದಿಂದ ಮಾಡಿರಿ, ಒಳ್ಳೆಯದಾಗತ್ತೆ, ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆ ಮಾಡಬೇಕು ಅಂತಿದ್ದೀರಪ್ಪ, ಮಾಡಿರಿ, ನಮ್ಮದೇನು ಇದಿಲ್ಲ, ನಾನೇನು ಸಹಕಾರ ಬೇಕೋ ಅದೆಲ್ಲವನ್ನೂ ಕೂಡ ನಾನು ಕೊಡ್ತೀನಿ ಅಂಥೇಳಿ ಆಶೀರ್ವಾದ ಮಾಡಿದ ಮೇಲೇ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ. ಇದಾದ ನಂತರ ಈ ಒಂದು ಜಮೀನು, ಈ ಒಂದು ಸ್ಥಳ, ಈ ಒಂದು ಸ್ಥಳದ ಒಂದು ಗುರುತು ಮಾಡ್ಕೊಂಡ್ವಿ, ಸ್ಥಳ ಇದು ಓಕೆ ಅನ್ನಿಸ್ತು, ಇದನ್ನೆಲ್ಲ ಮಾಡಿದ್ವಿ. ಇದೆಲ್ಲ ಆದಮೇಲೆ ಕೊನೆಗೆ ಶಾಲೆ ಪ್ರಾರಂಭ ಮಾಡಬೇಕು ಅಂತಂದಾಗ ಬಹಳ ರೀತಿಯಾಗಿರ್ತಕ್ಕಂಥ ತಯಾರಿಗಳು ಆಗಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ
ಅದಕ್ಕೆ ನಮಗೆ ಹೆಚ್ಚಿನ ಮಾಹಿತಿ ಆ ಸಮಯದಲ್ಲಿ ಇರಲಿಲ್ಲ. ಶಾಲೆ ಪ್ರಾರಂಭ ಮಾಡೋದು ಹೇಗೆ, ಅದರ ಒಂದು ನಿಯಮಾವಳಿಗಳೇನು ಅಲ್ಪ ಸ್ವಲ್ಪ ಗೊತ್ತಿದ್ರೂ ಕೂಡ ಆಡಳಿತಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಆ ಕ್ಷೇತ್ರದಲ್ಲಿ ಇದ್ದಂಥವರೇ ಅವರಿಂದ ಮಾಹಿತಿ ಪಡ್ಕೊಂಡ ಮಾತ್ರ ನಮಗೆ ಸರಿಯಾಗಿ ಮಾಹಿತಿ ದೊರೆಯುತ್ತೆ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ನಮಗೆ ಆವಾಗಿಂದ ನಮ್ಮದು ನಟರಾಜ್ ಸರ್ದು ಸ್ನೇಹ ಸಂಬಂಧ ಪ್ರಾರಂಭವಾಯಿತು. ಅದು ಚರ್ಚ್ ರೋಡಿನ ಒಂದು ಕಾಫಿ ಶಾಪಿಂದ ಪ್ರಾರಂಭ ಆಯಿತು. ಅವರು ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಇಲಾಖೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿ ವಿವಿಧ ಸಂಘಟನೆಗಳಲ್ಲಿ ಭಾಗಿಯಾಗಿ ನಿವೃತ್ತಿಯನ್ನು ಹೊಂದಿ ಸರ್ ಈಗ ಒಂದು ನಿವೃತ್ತಿ ಜೀವನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಟರಾಜ್ ಸರ್ ಅವರ ಒಂದು ಮಾರ್ಗದರ್ಶನ, ಸಲಹೆ, ಸೂಚನೆಗಳನ್ನು ನಾವು ಪಡ್ಕೊಂಡು ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಭೇಟಿ ಮಾಡಿದಾಗ ಅವರು ಹೇಳಿದರು, ಎಲ್ಲರೂ ದಾವಣಗೆರೆ ಕಡೆ ಮುಖ ಮಾಡ್ತಾರೆ ಮಹೇಂದ್ರ, ನೀವೇನಪ್ಪ ಗ್ರಾಮಾಂತರ ಪ್ರದೇಶಕ್ಕೆ ಬರ್ತಾ ಇದ್ದೀರಿ ಅಂತ ಕೇಳಿದರು. ನಗರ ಪ್ರದೇಶದಲ್ಲಿ ಎಲ್ಲರೂ ಮಾಡ್ತಾರೆ ಸರ್, ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಸ್ವಲ್ಪ ಏನಪ್ಪ ಅಂದರೆ ಹಳ್ಳಿಗಾಡಿನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅನ್ನೋವಂಥ ಉದ್ದೇಶವನ್ನು ಇಟ್ಕೊಂಡು ಗುರುಬಸವ ಮಹಾಸ್ವಾಮಿಗಳು ಕೂಡ ನಮಗೆ ಒಂದು ಸ್ವಲ್ಪ ಇಲ್ಲ ಮಾಡಿ ಒಳ್ಳೆಯದಾಗುತ್ತೆ ಅನ್ನೋಂಥ ಅಭಿಪ್ರಾಯ ಇಟ್ಟಿದ್ದಾರೆ ಅನ್ನೋಂಥ ದೃಷ್ಟಿಯಿಂದ ಹೇಳಿದಾಗ ಸಂತೋಷದಿಂದ ಅವರು ಆಯಿತು ಮಾಡಿ, ಅದಕ್ಕೆ ಏನು ಬೇಕೋ ಸಹಕಾರವನ್ನು ನಾನು ಕೊಡ್ತೀನಿ, ಇಲಾಖೆಯಿಂದ ನಮ್ಮ BO ಸರ್ಗಳಿಂದ DDPI ಸರ್ಗಳಿಂದ ಇತರ ಸಿಬ್ಬಂದಿಗಳನ್ನು ನಾನು ಮಾಡಿಕೊಡ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟ ಮೇಲೆ ಅವರ ಹಂತವಾಗಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ನಾವು ಪ್ರಾರಂಭವನ್ನು ಮಾಡಿದ್ವಿ. ಆದರೆ ಅಲ್ಲಿ ನಾವು ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅರ್ಜಿಯನ್ನು ಹಾಕೋದ್ರೊಳಗೆ ಆ ವರ್ಷದ ಶೈಕ್ಷಣಿಕ ವರ್ಷದ ಅರ್ಜಿ ಹಾಕೋ ಡೇಟ್ ಮುಗಿದೋಗ್ಬಿಟ್ಟಿತ್ತು. ಈ ವರ್ಷ ಇನ್ನೇನು ಮುಗೀತು, ಪ್ರಾರಂಭ ಮಾಡೋಕ್ಕಾಗಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ವಿ. ಜಮೀನು ತಗೊಂಡಿದ್ವಿ, ನೋಡೋಣ ಮುಂದೆ ಏನಾಗುತ್ತೆ ಅಂಥೇಳಿ. ಆದರೆ ಏನು ನಮ್ಮ ಅದೃಷ್ಟನೋ ಏನೋ ಗೊತ್ತಿಲ್ಲ, ಸರ್ ಒಂದಿನ ಫೋನ್ ಮಾಡಿದರು, ಸರ್ಕಾರದಿಂದನೇ ಡೇಟ್ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ ಕಣಪ್ಪ, ಅರ್ಜಿ ಹಾಕ್ಬೋದು, ನೀವು ಹಾಕ್ಕೊಳ್ರಿ ಅರ್ಜಿನ ಅಂಥೇಳಿ ತಿಳಿಸಿದರು. ಆ ಒಂದು ಎಕ್ಸ್ಟೆಂಡ್ ಆದದ್ದಕ್ಕೆ ನಾವು 2015-16ರಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋಂಥದ್ದು ಒಂದು ಕಿರುಪರಿಚಯ. ಈ ಒಂದು 2015-16ನೇ ಸಾಲಿನಿಂದ ನಾವು ಪೂರ್ವ ಪ್ರಾಥಮಿಕ ಮತ್ತು ಕಿರಿಯ ಪ್ರಾಥಮಿಕ ವಿಭಾಗಗಳ ಅನುಮತಿಯನ್ನು ಪಡ್ಕೊಂಡು ಮೊದಲನೇದಾಗಿ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಕಮ್ಮತ್ತಹಳ್ಳಿಲಿ ಮಳಸಿದ್ದಬ್ಬ ಅಂಥೇಳಿ ಇದ್ದಾರೆ. ಅವರ ಮನೆಯಲ್ಲಿ ನಾವು ಮೊದಲ ಬಾರಿಗೆ ಶಾಲೆಯನ್ನು ಅನಿವಾರ್ಯ ಆಗಿತ್ತು. ಇವಾಗ ಜಮೀನು ತೊಗೊಂಡಿದ್ವಿ, ಆದರೆ ಇನ್ನೂ ಬಿಲ್ಡಿಂಗ್ ಆಗಿರಲಿಲ್ಲ. ಆವಾಗ ಗುರುಗಳ ಅನುಮತಿಯನ್ನು ಪಡ್ಕೊಂಡು ಅವರನ್ನು ಬಾಂಬೆ ಮಳಸಿದ್ದಪ್ಪ ಸರ್ ಅಂತ ಕರೀತಾರೆ ಅವ್ರ ಮನೆಯಲ್ಲಿ ನಾವು ಶಾಲೆಯನ್ನು ರೂಮ್ಗಳಿದ್ವು. ಸೊ ಹಾಗಾಗಿ ಅಲ್ಲಿ ಶಾಲೆ ಮಾಡಿದ್ವಿ. ಮತ್ತು ಗುರುಗಳ ಅನುಮತಿ ಪಡ್ಕೊಂಡು ಮಠದಲ್ಲಿಯೂ ಕೂಡ ಒಂದೆರಡು ವಿಭಾಗಗಳನ್ನು ರೂಮ್ಗಳಿದ್ದರಿಂದ ಪ್ರಾರಂಭವನ್ನು ಮಾಡಿದ್ವಿ. ಹೀಗೆ ಅಲ್ಲಿ ಸುಮಾರು ಒಂದು ವರ್ಷ 2 ವರ್ಷ ಕಳೆದ ನಂತರ 2016ರಲ್ಲಿ ನಾವು ಈ ಒಂದು ಜಾಗದಲ್ಲಿ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿ ಪೂರ್ಣಗೊಳಿಸಿ 1/1/2016ರಂದು ಇದರ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ವಿ. ಅದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಗುರು ಬಸವ ಮಹಾಸ್ವಾಮಿಗಳು ಇದನ್ನು ನೆರವೇರಿಸ್ಕೊಟ್ರು. ಹೀಗೆ 15-15ರಲ್ಲೇ ನಾವು ಶಾಲೆ ಪ್ರಾರಂಭ ಮಾಡಿ ಒಂದೇ ವರ್ಷದಲ್ಲಿ 1/1/2016ರಲ್ಲಿ ಈ ಕಟ್ಟಡ ಉದ್ಘಾಟನೆಯನ್ನು ಮಾಡಿ ಶಾಲೆಯನ್ನು ಇಲ್ಲಿಗೆ ವರ್ಗಾವಣೆ ಮಾಡಿಕೊಂಡು ಇಲ್ಲಿ ತರಗತಿಗಳನ್ನು ಪ್ರಾರಂಭವನ್ನು ಮಾಡಿ ಹಂತವಾಗಿ ನಾವು ಇದನ್ನು ನಂತರ 2018-19ರಲ್ಲಿ ಹೈಯರ್ ಪ್ರೈಮರಿಯನ್ನು ಅನುಮತಿಯನ್ನು ಪಡ್ಕೊಂಡು ಈಗ ಕಳೆದ ವರ್ಷ ನಾವು 9 ಮತ್ತು 10 ಹೈಸ್ಕೂಲ್ ಹಂತದ ಅನುಮತಿಯನ್ನು ಕೂಡ ಪಡ್ಕೊಂಡು ಈ ವರ್ಷ 9ನೇ ತರಗತಿ ನಡೀತಾ ಇದೆ. ಮುಂದಿನ ವರ್ಷ ನಾವು 10ನೇ ತರಗತಿಗೆ ಕಾಲಿಡ್ತಾ ಇದ್ದೀವಿ ನಾನು. ಸೊ ಇದು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಿರು ಪರಿಚಯ ಅಷ್ಟೇ. ಆದರೆ ಈ ಒಂದು ಹಾದಿಯಲ್ಲಿ ಸುಮಾರು ಜನ ನಮಗೆ ಸಹಕಾರಗಳನ್ನು ನೀಡಿದ್ದಾರೆ. ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ನಟರಾಜ್ ಸರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಲೇಪಾಕ್ಷಪ್ಪ ಸರು BO ಆಗಿ ಬಂದಿದ್ದಾರೆ. ಅವರು ಕೂಡ ಬೇರೆ ಅನ್ಯ ಕಾರ್ಯ ನಿಮಿತ್ತ ಬಂದುಬಿಟ್ಟು ವೇದಿಕೆಯ ಮೇಲೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಚನ ಮಾಡಿಬಿಟ್ಟು ಹೋದರು ಸರು. ಅಂದರೆ ಮುಂದೆ ಬೇರೆ ಬೇರೆ ಕಾರ್ಯಕ್ರಮಗಳು ಇದಾವೇನೋ ಅಂತ ದೃಷ್ಟಿಯಿಂದ. ಹಾಗೆ ಶ್ರೀ B ಶ್ರೀನಿವಾಸ್ ನಾಯ್ಕ್ ಸರ್ ಅಂಥೇಳಿ ಇವರ ಪರಿಚಯನೂ ಕೂಡ ನಟರಾಜ್ ಸರಿಂದನೇ ನಮಗೂ ಪ್ರಾರಂಭ ಆಗಿದ್ದು. ಅವರು DDPI ಆಫೀಸಲ್ಲಿ ದಾವಣಗೆರೆಯಲ್ಲಿ ಮ್ಯಾನೇಜರ್ ಆಗಿದ್ದರು. ಅವರು ಕೂಡ ನಮಗೆ ತುಂಬ ಅಗತ್ಯ ರೀತಿಯಾದಂಥ ಸಹಕಾರವನ್ನು ನೀಡಿ ಈ ಶಾಲೆಯ ಅನುಮತಿ ಆಗಿರ್ಬೋದು,
ಈ ಶಾಲೆಯ ರಿನ್ಯೂವಲ್ ಆಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ಕಾಲಕ್ಕೆ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಹಳ್ಳಿಗಾಡಲ್ಲಿ ಮಾಡ್ತಿದ್ದಾರೆ ಶಾಲೆಯನ್ನು ಅನ್ನೋಂಥ ದೃಷ್ಟಿಯಿಂದ ನಮಗೆ ಭಾಳ ಸಹಕಾರವನ್ನು ನೋಡಿದರೆ ಇವತ್ತು ಅವ್ರು ಬರಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ, ಇಲಾಖೆಯ ಅನಿವಾರ್ಯ ಕಾರಣಗಳಿಂದ ಅವರು ಇವತ್ತು ನಮಗೆ ಬರೋಕ್ಕಾಗಲಿಲ್ಲ. ಹಾಗೆ ಈ ಒಂದು ಗೌರವ ಸನ್ಮಾನವನ್ನು NT ಸಣ್ಣ ಮಂಜುನಾಥ್ ಸರ್ ಅವ್ರ ಮನೆ, ನಮ್ಮ ಮನೆ ಎಲ್ಲ ಒಂದೇ ದಾರಿಯಲ್ಲೇ ಇರೋವಂಥದ್ದು. ಒಂದು 5-6 ಮನೆಗಳಾದರೆ ಸರ್ ಮನೆಯೇ ಐತಿ. ಇವರು ಕೂಡ ಯಾವಾಗಲೂ ಕೂಡ ನಿರಂತರವಾಗಿ ಇಲ್ಲಿಗೆ ನಮಗೆ ಬರ್ತಾ ಇರ್ತಾರೆ. ಊರಿಗೆ ಬಂದಾಗೆಲ್ಲ ಇಲ್ಲಿ ಹೋಗ್ತಾ ಇರ್ತಾರೆ. ಹೋಗ್ಬಿಟ್ಟು ಅವ್ರಿಗೇನೋ ಒಂದು ನಮ್ಮ ಶಾಲೆಯ ಮೇಲೆ, ನಮ್ಮ ಮಠದ ಮೇಲೆ, ಸ್ವಾಮಿಗಳ ಮೇಲೆ ಅಭಿಮಾನ. ಆ ಅಭಿಮಾನಕ್ಕೋಸ್ಕರ ಅವ್ರು ಏನಾದರೂ ಅವ್ರ ತಂದೆ ನೆನಪಿಗೋಸ್ಕರ ಏನಾದರೂ ಒಂದು ನಾನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಶಾಲಾ ಕೊಠಡಿಯ ದಾನಿಗಳಾಗಿ ಇರ್ತಕ್ಕಂಥದ್ದನ್ನು ನಾನು ಇಲ್ಲಿ ಸ್ಮರಿಸ್ತಾ ಬೇಕಾಗುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಧರ್ಮಪತ್ನಿಯವರು ಕೂಡ ಬಂದಿದ್ದಾರೆ. ಹೆಚ್ಚಾಗಿ ನಮಗೆ ಮತ್ತೆ ಮಿಗಿಲಾಗಿ ಲೇಪಾಕ್ಷ ಇವರು ಉದ್ಘಾಟಕರಾಗಿ ಆಗಮಿಸಿದ್ದಂತಹ ಪ್ರಕಾಶ್ ಕಂಬತ್ತೇಳಿ ಸರ್, ಇವರು ಕೂಡ ಇವ್ರ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ವಿ. ಅವರು ಕೂಡ ಎಷ್ಟೋ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೇ ಎಷ್ಟೋ ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಕೂಡ ನಮ್ಮ ಮನವಿಗೆ ಹೂಗೊಟ್ಟು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೀಗೆ ಈ ಒಂದು ನಿರಂತರವಾಗಿರ್ತಕ್ಕಂಥ ಈ ದಶಮಾನೋತ್ಸವ ಒಂದು ನೆನಪು ಅಷ್ಟೇ. ಇವತ್ತು ಈ ಒಂದು ಕಾರ್ಯಕ್ರಮ ಹಲವಾರು ರೀತಿಯಾಗಿರ್ತಕ್ಕಂಥ ಜನರುಗಳ ಸಹಕಾರ ಇದೆ. ಮಿಗಿಲಾಗಿ ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಮತ್ತು ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು, ಎಷ್ಟೋ ಜನ ಶಿಕ್ಷಕರುಗಳು ಪ್ರಾರಂಭದಿಂದ ಇಲ್ಲಿವರೆಗೂ ಇರೋರು ಈಗಲೂ ಇದ್ದಾರೆ. ಕೆಲವರು ಅನಿವಾರ್ಯ ಕಾರಣಗಳಿಂದ ಬಿಟ್ಟಿದ್ದಾರೆ. ಕೆಲವರು ಟೀಚರ್ಸ್ ಆಗಿ ಆಯ್ಕೆಯಾಗಿಬಿಟ್ಟು ಅವರು ಕೂಡ ಸರ್ಕಾರಿ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಸೊ ಇವರೆಲ್ಲರ ಒಂದು ಶ್ರಮದ ಇದು ಫಲ. ಬರೀ ನಾವು ಒಂದು ಕಟ್ಟಡ ಕಟ್ಟಿದ್ರೆ ಆಗೋದಿಲ್ಲ, ಬರೀ ನಾವು ಏನಾದರೂ ಒಂದು ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಆಗೋದಿಲ್ಲ. ಶಾಲಾ ಶಿಕ್ಷಕರುಗಳು ಮತ್ತು ಇನ್ನಿತರ ಸಿಬ್ಬಂದಿ ವರ್ಗದವರು ಇವರೆಲ್ಲರ ಒಂದು ಸಹಕಾರ, ಹೆಚ್ಚಾಗಿ ನಮ್ಮ ಶಾಲೆಗೆ ಸರಿಸುಮಾರು ಒಂದು 12ರಿಂದ 14 ಗ್ರಾಮಗಳು ತುಂಬ ಹತ್ತಿರದಲ್ಲೇ ಕೂಡಿ ಬರ್ತಕ್ಕಂಥದ್ದು. ಎಲ್ಲ ಊರುಗಳಲ್ಲಿಯೂ ಕೂಡ ನಮಗೆ ಯಾರಾದರೂ ಕೂಡ ನಾವು ಪ್ರವೇಶವನ್ನು ಪಡ್ಕೋಬೇಕು ಮುಂದಿನ ವರ್ಷಗಳಲ್ಲಿ ಅಂತ ಹೋದಾಗ ಕೆಲವರು ವಾಲಂಟ್ರಿಯಾಗಿ ಅವರೇ ನಮ್ಮ ಜೊತೆ ಬಂದುಬಿಟ್ಟು ಸಹಕಾರವನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಶಾಲೆಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅನ್ನೋಂಥ ನಂಬಿಕೆ, ಆ ಒಂದು ವಿಶ್ವಾಸಕ್ಕೆ ಅವರ ಸಹಕಾರ ನಮಗಿದೆ. ನಾವು ಅವ್ರಿಗೆ ಏನೂ ಕೊಡ್ತಾ ಇಲ್ಲ, ಆದರೆ ಶಾಲೆಗೋಸ್ಕರ ಅವ್ರು ಸುಮಾರು ಜನ ನಮಗೆ ಆ ಥರ ಹಳ್ಳಿಗಳಲ್ಲೂ ಕೂಡ ನಮ್ಮ ಶಾಲೆಗೆ ಪ್ರವೇಶದ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿ ಸಹಕಾರವನ್ನು ನೀಡ್ತಾ ಒಳ್ಳೆಯದಾಗಲಿ ಅನ್ನೋ ಬಯಸೋಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಈ ಮೂಲವಾಗಿ ಈ ಜಮೀನನ್ನು ನಮಗೆ ಆ ಸಂದರ್ಭದಲ್ಲಿ ನಾವು ಕೇಳಿದ ತಕ್ಷಣ ಕೊಡ್ಲಿಕ್ಕೆ ಒಪ್ಕೊಂಡ್ರು. ಯಾರು? ನಮ್ಮ ಮಂಜುನಾಥ್ KG ಅವರು ಮತ್ತು ರವಿಗೌಡರು. ನಾವು ಈ ಒಳ್ಳೆ ಜಾಗ, ಈ ಒಂದು ಪ್ರಶಾಂತವಾದ ವಾತಾವರಣ, ಈ ಒಂದು ಸ್ಥಳವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಅವ್ರು ತುಂಬ ಸಂತೋಷದಿಂದ ಅವರು ಕೂಡ ನಮಗೆ ಇದನ್ನು ಕೊಟ್ಟರು. ಅವರ ಒಂದು ಸಹಾಯನೂ ಕೂಡ ನಾವು ಮರೆಯೋಕ್ಕಾಗಲ್ಲ. ಹಾಗೆ ಈ ಒಂದು ದಶಮಾನೋತ್ಸವದ ಹಿನ್ನೆಲೆಯಲ್ಲಿ ನಮಗೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕಮ್ಮತ್ತಳ್ಳಿ ಗ್ರಾಮಸ್ಥರಾಗಿರ್ಬೋದು, ಬೇರೆ ಬೇರೆ ಗ್ರಾಮಸ್ಥರುಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರುಗಳಾಗಿರ್ಬೋದು, ಎಷ್ಟೋ ಜನ ಪೋಷಕರುಗಳು ಬುದ್ಧಿ ತುಂಬ ನಾವು ಪೋಷಕರುಗಳು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಕೆಲವರು ಅಂತಂದರೆ, ಅವರು ಏನಾದರೂ ಒಂದು ತಪ್ಪುಗಳನ್ನಾದ್ರೂ ಕೂಡ ಶಾಲೆಯಲ್ಲಿ ಗಮನಿಸ್ತಾ ಇರೋಂತಹ ಪೋಷಕರುಗಳನ್ನು ನಾವು ನೋಡ್ತೀವಿ. ಅಂದರೆ ಅಷ್ಟೇ ಕಾಳಜಿಯಿಂದ ಮಕ್ಕಳ ಶಿಕ್ಷಣವನ್ನು ಪಡ್ಕೋಬೇಕು, ಟೀಚರ್ಸಿಗೆ ಹಾಗೆ ಫೋನ್ ಮಾಡ್ತಾರೆ, ಅಂದರೆ ಅಷ್ಟು ಇನ್ವಾಲ್ವ್. ಅದೇ ರೀತಿ ಮತ್ತು ಮುಂದೆ ಅವ್ರ ಮನೇಲಿ ಯಾವುದೇ ಮಗು ಬಂದರೂ ಬೇರೆ ಕಡೆ ಹೋಗೋಲ್ಲ, ನಮ್ಮ ಶಾಲೆಯಲ್ಲೇ ಸೇರಿಸಿ ನಮ್ಮ ಇದರಿಂದನೇ ಹೋಗ್ತಾರೆ. ಹಾಗೆ ನೋಡಿದ್ರೆ ನಾವು 8ನೇ ತರಗತಿಗೆ ನಿಲ್ಲಿಸಿದ್ವಿ. ಪೋಷಕರ ಒತ್ತಾಯ ಅವರಿಗೋಸ್ಕರ 9ನೇ ತರಗತಿ ಮತ್ತು 10ನೇ ತರಗತಿಯ ಅನುಮತಿಯನ್ನು ಪಡ್ಕೊಂಡು ನಾವು ಇದನ್ನು ಪ್ರಾರಂಭ ಮಾಡಿದ್ವಿ. ಅವರ ಇಚ್ಛೆ ಏನು ಅಂದರೆ, ನಮ್ಮ ಮಗು ಶಾಲೆಯಲ್ಲಿ ಪ್ಲೇ ಗ್ರೂಪಿಂದ ಅಥವಾ LKGಯಿಂದ ಸೇರಿದರೆ 10ನೇ ತರಗತಿವರೆಗೂ ಮತ್ತೆ ಬೇರೆ ಎಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಮುಗಿಸ್ಬೇಕು, ನೀವು ಏನು ಕಾರಣಗಳನ್ನು ಹೇಳೋಗಿಲ್ಲ ಅನ್ನೋ ದೃಷ್ಟಿಯಿಂದ ಒತ್ತಾಯ ಮಾಡಿದ್ದಕ್ಕಾಗಿ ನಾವು ಈ ಒಂದು ಅನುಮತಿಯನ್ನು ಪಡ್ಕೊಂಡು ಮುಂದಕ್ಕೆ ಸಾಗ್ತಾ ಇದ್ದೀವಿ. ಇದೇ ಒಂದು ಸಹಕಾರ ನಮ್ಮ ಎಲ್ಲ ಒಂದು ಈ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಇದರ ಯಶಸ್ಸನ್ನುಗೊಳಿಸ್ತಕ್ಕಂಥ ನೀವೆಲ್ಲ ಪೋಷಕರ ಮಿತ್ರರಿಗೂ ಕೂಡ, ಮಕ್ಕಳಿಗೂ ಕೂಡ ಹೀಗೆ ನಿಮ್ಮ ಸಹಕಾರ ಮುಂದಿನ ದಿನಗಳಲ್ಲಿ ಕೂಡ ಇರಲಿ, ನಿರಂತರವಾಗಿ ಇದಿರಲಿ. ಮತ್ತು ಮುಖ್ಯವಾಗಿ ನಮ್ಮ ಶಿಕ್ಷಕರಿಂದ
ಆ ಶಿಕ್ಷಕ ವೃಂದದವರು ಕೂಡ ಇಷ್ಟು 10 ವರ್ಷಗಳ ಕಾಲ ನಮ್ಮ ಜೊತೆ ಕೂಡಿದ್ದೀರಿ. ಮತ್ತು ಶಿಕ್ಷಕೇತರ ಏನು ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಸಹಕಾರವನ್ನು ನಾವು ನಮಗೆ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಮುಂದೆನೂ ಕೂಡ ನೀವೆಲ್ಲರೂ ಕೂಡ ಚೆನ್ನಾಗಿ ಸಹಕಾರವನ್ನು ಕೊಟ್ಟು ಇನ್ನು ಮುಂದಿನ ಹಂತಕ್ಕೆ ಇದು 25ನೇ ವರ್ಷದ ಸಾಧನೆಗೆ ಹೋಗಲಿ ಅಂತ ಬಯಸ್ತಾ ಎಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಇಡ್ತಾ ಇದ್ದೀನಿ. ನಮಸ್ಕಾರಗಳು. ದಶಮಾನೋತ್ಸವ ನುಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಮಹೇಂದ್ರ ಸರ್ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ವಾರ್ಷಿಕ ವರದಿ ವಾಚನ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಶಿಸ್ತುಬದ್ಧ ಹಾಗೂ ನಮ್ಮೆಲ್ಲರ ಪ್ರೀತಿಯ ಮುಖ್ಯೋಪಾಧ್ಯಾಯನಿಯವರಾದ ಶ್ರೀಮತಿ ಶೋಭಾ ಎನ್ ಮೇಡಮ್ ಇವರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ವಾರ್ಷಿಕ ವರದಿ 2025-26. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಸಹೃದಯ ಮನಗಳಲ್ಲಿ ನಿಷ್ಕಲ್ಮಶ ನಗುವಿನೊಂದಿಗೆ ನೆರೆದಿರುವ ಎಲ್ಲಾ ಶರಣೆಯರ ಹೃದಯ ಕಮಲಗಳಲ್ಲಿ ನೆಲೆಸಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಗುರು ಬಸವ ಮಹಾಸ್ವಾಮಿಗಳ ವಿರಕ್ತ ಮಠ ಕಮ್ಮತ್ತಳ್ಳಿ ಪಾಂಡವಮಟ್ಟಿ ಇವರ ಗೌರವಾಧ್ಯಕ್ಷತೆಯಲ್ಲಿ 2015-16ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಶ್ರೀ ಸರ್ವೋದಯ ವಿದ್ಯಾಸಂಸ್ಥೆ ಇದರ ಸಂಸ್ಥೆಯ ಅಡಿಯಲ್ಲಿ ಸಂಸ್ಕಾರ, ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕತೆಯ ನೆಲಗಟ್ಟಿಗೆ ಹೆಸರುವಾಸಿಯಾದ ಕಮ್ಮತ್ತಳಿಯ ಈ ಪ್ರಶಾಂತವಾದ ವಾತಾವರಣದಲ್ಲಿ ವೇದಿಕ್ ವಿದ್ಯಾಲಯವು 2015-16ನೇ ಸಾಲಿನಲ್ಲಿ ಪ್ರಾರಂಭವಾಯಿತು. ತದನಂತರ 1/1/2016 ಜನವರಿ ಹೊಸ ವರ್ಷದಂದು ನೂತನವಾಗಿ ನಿರ್ಮಿಸಿ ಈ ವೇದಿಕ್ ಶಾಲಾ ಕಟ್ಟಡವನ್ನು ಶ್ರೀ ಶ್ರೀ ಗುರು ಸ್ವಾಮಿಗಳು ತಮ್ಮ ಲಿಂಗಾಸ್ತದಿಂದ ಇಲಾಖಾ ಅಧಿಕಾರಿಗಳು, ಆಡಳಿತ ಮಂಡಳಿಯವರು, ಶಿಕ್ಷಕರು, ವಿದ್ಯಾರ್ಥಿಗಳು, ಸಮಸ್ತ ಗ್ರಾಮಸ್ಥರು ಹಾಗೂ ಎಲ್ಲಾ ಪೋಷಕ ಬಂಧುಗಳ ಸಮ್ಮುಖದಲ್ಲಿ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು. ತನ್ನದೇ ಆದ ಹೊಸತನಗಳ ಮೂಲಕ ಉತ್ತಮ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದರೊಂದಿಗೆ ಶಿಕ್ಷಣವನ್ನು ನೀಡುತ್ತಾ ಬರುತ್ತಿರುವ ಹಾಗೂ ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುವ ವಿದ್ಯಾಲಯವು ಈ ಸಂದರ್ಭದಲ್ಲಿ ನೆರೆದಿರುವ ಎಲ್ಲಾ ಶರಣೆಯರಿಗೂ ಶುಭ ಸಂಜೆಯ ಅನಂತ ನಮನಗಳನ್ನು ಸಲ್ಲಿಸುತ್ತಾ 2025-26ನೇ ಸಾಲಿನ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ದಿನಾಂಕ 28/5/2025 ಬುಧವಾರದಂದು ಶೈಕ್ಷಣಿಕ ವರ್ಷದ ತರಗತಿಗಳನ್ನು ಮಕ್ಕಳಿಗೆ ಸಿಹಿ ಹಂಚುವುದರ ಮೂಲಕ ಆರಂಭಿಸಲಾಯಿತು. 2015-16ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯು ಕೇವಲ 71 ವಿದ್ಯಾರ್ಥಿಗಳನ್ನು ಒಳಗೊಂಡಿದ್ದು 2016-17ನೇ ಶೈಕ್ಷಣಿಕ ಸಾಲಿನಲ್ಲಿ 260 ವಿದ್ಯಾರ್ಥಿಗಳ ದಾಖಲಾತಿ ಹಾಗೂ ಪ್ರಸ್ತುತ 2025-26ನೇ ಸಾಲಿನಲ್ಲಿ 335 ವಿದ್ಯಾರ್ಥಿಗಳು ಈ ವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಹಾಗೂ 15 ಜನ ಶಿಕ್ಷಕರು ಹಾಗೂ 5 ಜನ ಬೋಧಕೇತರ ಸಿಬ್ಬಂದಿ ವರ್ಗದವರು ನಿರ್ವಹಿಸುತ್ತಿರುವುದನ್ನು ಹೇಳಲು ಹೆಮ್ಮೆ ಹಾಗೂ ಸಂತೋಷದ ವಿಷಯವಾಗಿದೆ. ದಿನಾಂಕ 5/6/2025 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶಾಲಾ ಶಿಕ್ಷಕರುಗಳು ಹಾಗೂ ಶಾಲಾ ಮಕ್ಕಳು ಗಿಡ ನೆಡುವುದರ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಡಿಸಲು ಅಂದು ಕ್ಯಾರಕಟ್ಟೆ, ಕಾವಲಹಳ್ಳಿ ಊರುಗಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ನಾಟಕ ಹಾಗೂ ಹಾಡುಗಳ ಮೂಲಕ ಜಾಗೃತಿ ಮೂಡಿಸಿದರು. ದಿನಾಂಕ 12/6/2025 ಪ್ರಜಾಪ್ರಭುತ್ವದ ಪರಿಕಲ್ಪನೆ ಮೂಡಿಸುವ ಸಲುವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಶಾಲಾ ಸಂಸತ್ತು ರಚಿಸುವ ಸಲುವಾಗಿ ಚುನಾವಣೆ ಮೂಲಕ ಮಕ್ಕಳನ್ನು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಲಾಯಿತು. ಇದರಲ್ಲಿ ಜನರಲ್ ಸೆಕ್ರೆಟರಿಯಾಗಿ 8ನೇ ತರಗತಿಯ ಮಂದಾರಾಜಿಕೆ, ಎಜುಕೇಶನ್ ಸೆಕ್ರೆಟರಿಯಾಗಿ 8ನೇ ತರಗತಿಯ ಲೀಲಾ ಹೆಜ್ಜೆ, ಕಲ್ಚರಲ್ ಸೆಕ್ರೆಟರಿಯಾಗಿ 9ನೇ ತರಗತಿಯ ದಿವ್ಯಾ ಎಸ್, ಸ್ಪೋರ್ಟ್ಸ್ ಸೆಕ್ರೆಟರಿಯಾಗಿ
ಸೆಕ್ರೆಟರಿಯಾಗಿ ಸಹನಾ ಎನ್ಆರ್ ಮತ್ತು ಹರ್ಷಿತಾ ಬಿಟಿ, ಟೂರ್ ಸೆಕ್ರೆಟರಿಯಾಗಿ ಮಾರುತಿ ಡಿಕೆ ಆಯ್ಕೆಯಾದರು. ಪ್ರಾತ್ಯಕ್ಷಿತೆ ನೀಡುವುದರ ಮೂಲಕ ಯೋಗದ ಮಹತ್ವವನ್ನು ತಿಳಿಸಿಕೊಡಲಾಯಿತು. ದಿನಾಂಕ 15/8/2025 ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಧ್ವಜಾರೋಹಣ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಶ್ರೀಯುತ ಕೆಸಿ ರವೀಂದ್ರನಾಥ್ ನಿವೃತ್ತ ದೈಹಿಕ ಶಿಕ್ಷಕರು ನಡೆಸಿಕೊಟ್ಟರು. ಹಾಗೆಯೇ ನಮ್ಮ ಶಾಲೆಯಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಗಳನ್ನು ಮತ್ತು ಮಹನೀಯರ ಜಯಂತಿಗಳನ್ನು ಆಚರಿಸಲಾಗುತ್ತದೆ. ದಿನಾಂಕ 16/8/2025 ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಅಂದು ನಮ್ಮ ನರ್ಸರಿಯ ಮಕ್ಕಳು ರಾಧಾಕೃಷ್ಣರ ವೇಷಭೂಷಣಗಳಿಂದ ಮೆರುಗು ನೀಡಿದರು. ದಿನಾಂಕ 5/9/2025 ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಂಸ್ಥೆಯ ವತಿಯಿಂದ ಹಾಗೂ ಶಾಲಾ ಮಕ್ಕಳು ಸೇರಿ ಶಾಲಾ ಶಿಕ್ಷಕರುಗಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 19/11/2025 ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಹೊರತರಲು ಶಿಕ್ಷಣ ಇಲಾಖಾ ವತಿಯಿಂದ ನಡೆಸುವ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ಬಹುಮಾನ ಪಡೆದಿರುತ್ತಾರೆ. ದಿನಾಂಕ 1/11/2025 ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಶ್ರೀಯುತ NT ಮರಳುಸಿದ್ದಪ್ಪ ಸರ್ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ದಿನಾಂಕ 14/11/2025 ಮಕ್ಕಳ ದಿನಾಚರಣೆ ಆಚರಿಸಿ ಅದರ ಅಂಗವಾಗಿ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ದಿನಾಂಕ 13/12/2025 ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ಒಂದು ದಿನದ ಶೈಕ್ಷಣಿಕ ಪ್ರವಾಸ ಕೂಡಲಿ, ಕೆಳದಿ, ಇಕ್ಕೇರಿ, ವರದಾಪುರ, ಸಿಗಂದೂರು ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಅಲ್ಲಿಯ ಐತಿಹಾಸಿಕ ಮಹತ್ವಗಳ ಬಗ್ಗೆ ತಿಳಿಸಲಾಯಿತು. ಪ್ರಾಥಮಿಕ ಆರೋಗ್ಯ ಘಟಕದಿಂದ TD ಲಸಿಕಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೆವು ಮತ್ತು ಐರನ್ ಟ್ಯಾಬ್ಲೆಟ್ಗಳನ್ನು ವಾರಕ್ಕೆ ಒಂದರಂತೆ 4 ಬಾರಿ ಎಲ್ಲ ಮಕ್ಕಳಿಗೂ ನೀಡಲಾಯಿತು. 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಾಗಿ ವಚನ ಸಾಂಗ್ ಕಾಂಪಿಟೇಷನ್, ವರ್ಡ್ ಬಿಲ್ಡಿಂಗ್ ಕಾಂಪಿಟೇಷನ್, ಡಿವೋಷನಲ್ ಸಾಂಗ್ ಕಾಂಪಿಟೇಷನ್, ಎಸ್ಸೆ ರೈಟಿಂಗ್, ಮೆಮೊರಿ ಟೆಸ್ಟ್ ಕಾಂಪಿಟೇಷನ್, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್, ಡ್ರಾಯಿಂಗ್ ಕಾಂಪಿಟೇಷನ್, ಕುಕ್ ವಿತೌಟ್ ಫೈರ್ ಕಾಂಪಿಟೇಷನ್, ಕ್ವಿಜ್ ಕಾಂಪಿಟೇಷನ್, ಡಿಬೇಟ್ ಕಾಂಪಿಟೇಷನ್ಗಳನ್ನು ಏರ್ಪಡಿಸಲಾಗಿತ್ತು. ಮಕ್ಕಳ ಶೈಕ್ಷಣಿಕ ಪ್ರಗತಿ ತಿಳಿಯಲು ಹಾಗೂ ಶಿಕ್ಷಕರ ಬೋಧನಾ ಸಾಮರ್ಥ್ಯವನ್ನು ಅಳೆಯುವ ಸಲುವಾಗಿ ನಿರ್ದಿಷ್ಟ ಪರೀಕ್ಷೆಗಳಾದ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಮೌಲ್ಯೀಕರಿಸಿ ಶಾಲೆಯ ಉತ್ತಮ ಫಲಿತಾಂಶಕ್ಕೆ ನಾವೆಲ್ಲರೂ ಪ್ರಯತ್ನ ಪಡುತ್ತಿದ್ದೇವೆ. ಕಾಲಕ್ಕೆ ತಕ್ಕಂತೆ ಪೋಷಕರ ಸಭೆಯನ್ನು ಆಯೋಜಿಸಿ ಮಕ್ಕಳ ಕಲಿಕಾ ಪ್ರಗತಿಯನ್ನು ಹಾಗೂ ಶಾಲಾ ಬೆಳವಣಿಗೆಗೆ ಸಂಬಂಧಿಸಿದಂತೆ ವಿಚಾರಗಳನ್ನು ಚರ್ಚಿಸಲಾಗುವುದು. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಲಾಗುತ್ತಿದ್ದು, ಈ ವರ್ಷವೂ ಕೂಡ ವೇದಿಕೋತ್ಸವದಂದು ಮಕ್ಕಳಿಗೆ ಪುರಸ್ಕಾರವನ್ನು ನೀಡಲಾಗುತ್ತಿದೆ. ಈ ಶಾಲಾ ವಾರ್ಷಿಕ ವರದಿಯು ಕೇವಲ ಇಷ್ಟೇ ವಿಚಾರಗಳಿಗೆ ಸೀಮಿತವಾಗದೆ ಇನ್ನೂ ಹೆಚ್ಚಿನ ಸಾಧನೆಗಳ ರೂಪದಲ್ಲಿ ಮುಂದುವರಿಯಲು ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಜೊತೆಗಿರಲಿ. ಹಾಗೆಯೇ ನಿಮ್ಮಗಳ ಪ್ರೋತ್ಸಾಹ, ಹಾರೈಕೆ ನಮ್ಮೊಟ್ಟಿಗಿರಲಿ ಎಂದು ಆಶಿಸುತ್ತಾ ಈ ಶುಭ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ನಡೆಯಲಿಕ್ಕೆ ಸಹಕರಿಸಿದ ಪರಮ ಪೂಜ್ಯರಿಗೆ ವಂದಿಸುತ್ತಾ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ, ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿಗಳಿಗೆ, ಪೋಷಕ ವರ್ಗದವರಿಗೆ, ಎಲ್ಲ ಗ್ರಾಮಸ್ಥರುಗಳಿಗೂ, ಪತ್ರಿಕಾ ಮಾಧ್ಯಮ ಪ್ರತಿನಿಧಿಗಳಿಗೆ, ಪೊಲೀಸ್ ಮತ್ತು ಇತರ ಇಲಾಖಾ ಅಧಿಕಾರಿಗಳಿಗೆ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಅತಿಥಿ ಮಹನೀಯರಿಗೆ ಹಾಗೂ ನೆರೆದಿರುವ ಎಲ್ಲ ಶರಣೆಯರಿಗೂ ವಂದಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ ಮಾತೆ. ಶ್ರೀಮತಿ ಶೋಭಾ ಎನ್ ಮೇಡಮ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಉದ್ಘಾಟಕರ ನುಡಿನಮನ. ವೇದಿಕ್ ದಶಮಾನೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತರಾದ ಪ್ರಕಾಶ್ ಕಂಬತಳ್ಳಿ ಸರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರುತ್ತೇನೆ. ಮೇಲಿರುವ ಪರಮ ಪೂಜ್ಯ ಗುರುಗಳೇ, ಸಂಸ್ಥೆಯ ಪದಾಧಿಕಾರಿಗಳೇ, ನೆರೆದಿರುವ ಸಭಿಕರೇ ಮತ್ತು ಶಿಕ್ಷಕ
ವರ್ಗದವರೇ, ಪೋಷಕರೇ, ಈ ಸಮಾರಂಭಕ್ಕಾಗಿಯೇ ಬಂದಿರುವ ಪೋಷಕರೇ ಮತ್ತು ಆಗಮಿಸಿರುವ ವಿದ್ಯಾರ್ಥಿಗಳನ್ನು ಸೇರಿದಂತೆ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ಈ ಸಮಾರಂಭವನ್ನು ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಎಂದು ತಿಳಿಸಲು ಸಂತೋಷಿಸುತ್ತೇನೆ. ನೀವು ಸಾಧ್ಯವಾದಷ್ಟು ಕಡಿಮೆ ಗಲಾಟೆ ಮಾಡಿದರೆ ಬಹಳ ಖುಷಿಯಾಗುತ್ತೆ ನಮಗೆ, ವೇದಿಕೆಯಲ್ಲಿರೋರಿಗೆ. ಇಂದು ನಿಮ್ಮ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇಷ್ಟೊತ್ತು ನಾನು ಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಮತ್ತು ಅದು ನಡೆದು ಬಂದ ದಾರಿಯನ್ನು ವಿಸ್ತೃತವಾಗಿ ವರದಿಯಾಗಿರೋದನ್ನು ನಾನು ಕೇಳಿದ್ದೀನಿ. ಕಮ್ಮತ್ತಳ್ಳಿ ಅಂತ ಒಂದು ಕುಗ್ರಾಮದ ಅಂಚಿನಲ್ಲಿ ಇಂತಹ ಒಂದು ಸಂಸ್ಥೆ ನಡೆಸ್ತಾ ಇರೋದು ಬಹಳ ಕಷ್ಟದ ವಿಷಯ, ಅಷ್ಟು ಸುಲಭ ಅಲ್ಲ. ಸರ್ಕಾರಿ ಶಾಲೆಗಳೇ ಈಗ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿದ್ದರೂ ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಹೊಂದುತ್ತಾ ಹೋಗ್ತಾ ಇದ್ದಾವೆ. ಆದರೆ ಇಲ್ಲಿ ಒಂದು ಕುಗ್ರಾಮದ ಅಂಚಿನಲ್ಲಿರುವ ಈ ಶಾಲೆ ಇಷ್ಟೊಂದು ಮಕ್ಕಳನ್ನು ಹೊಂದಿರುವುದು ಬಹಳ ಸಂತೋಷದ ಸುದ್ದಿ ಕೂಡ. ಮತ್ತು ಇದು ಬಹುಶಃ ಮುಂದಿನ ವರ್ಷಕ್ಕೆ 10ನೇ ತರಗತಿಯನ್ನು ಕೂಡ ಆರಂಭಿಸಿ ಪರಿಪೂರ್ಣ ಶಾಲೆಯಾಗಿ ಆವಾಗ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ ನನಗೆ ಅನಿಸುತ್ತೆ. ನೀವೆಲ್ಲ ಭವಿಷ್ಯದ ಪ್ರಜೆಗಳು, ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ, ಅದರಲ್ಲೇನೂ ಅನುಮಾನವೇ ಇಲ್ಲ. ಆದರೆ ನೀವು ಮುಂದೆ ಬೆಳೆದು ಏನೆಲ್ಲ ಆಗಬಹುದು, ಏನೆಲ್ಲ ಆಗೋದಕ್ಕೆ ಸಾಧ್ಯತೆಗಳಿವೆ, ನಿಮ್ಮ ಶಿಕ್ಷಕರು ಅದಕ್ಕೆ ಸರಿಯಾದ ತರಬೇತಿಯನ್ನು ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ. ಮುಂದೆ ನೀವು ಬೆಳೀತಾ ಬೆಳೀತಾ ನಿಮ್ಮ ಜೀವನ ದೊಡ್ಡದಾಗಬೇಕು. ಹಿಂದಿಯಲ್ಲಿ ಒಂದು ಗಾದೆನೇ ಇದೆ, ಜೀವನ್ ಬಡಾ ಹೋನಾ ಚಾಹಿಯೇ ಲಂಬಿ ನಹಿ. ಅಂದರೆ ಜೀವನ ದೊಡ್ಡದಾಗಬೇಕು, ಆದರೆ ಉದ್ದವಾಗಿ ಸುಮ್ಮನೆ ಯಾರ ಗಮನಕ್ಕೂ ಬರದ ಹಾಗೆ ಏನೋ ಒಂದಾಗಿ ಹೋಗಿಸಿ ಸುಮ್ಮನೆ ಎಳ್ಕೊಂಡು ಹೋಗೋದು ಅಂತಾರಲ್ಲ, ಆ ರೀತಿ ಆಗಬಾರ್ದು. ಅದು ದೊಡ್ಡದಾಗಬೇಕು, ಬೃಹತ್ತಾಗಬೇಕು ಅಂತ ನಮ್ಮಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ. ನಾವು ಬೆಳಿಬೇಕು ಅಂತಂದರೆ ಅದಕ್ಕೆ ನಮಗೆ ಆಸೆಗಳಿರಬೇಕು. ಆದರೆ ಬರೀ ಆಸೆಗಳಷ್ಟೇ ಇದ್ದರೆ ಸಾಕಾಗಲ್ಲ. ಬರೀ ಆಸೆಗಳೇ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ರಾಜನ ಕಥೆ ಇದೆ. ಒಬ್ಬ ರಾಜನ ಹತ್ರ ಒಬ್ಬ ಕ್ಷೌರಿಕ ಇರ್ತಾನೆ. ಕ್ಷೌರಿಕನಿಗೆ ರಾಜ ಚೆನ್ನಾಗಿ ಒಳ್ಳೆ ಸಂಬಳ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಆದರೆ ಒಂದು ಸಾರಿ ಈ ಕ್ಷೌರಿಕ ಏನು ಮಾಡ್ತಾನೆ, ಅವನು ಖುಷಿಯಾಗಿ ಇರ್ತಾನೆ. ರಾಜ ಯಾವಾಗಲೂ ಕೇಳಿದಾಗ ದುಡ್ಡು ಕೊಡ್ತಾರೆ, ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಅಂತ ಹೇಳಿ ಯಾವುದೋ ಒಂದು ಊರಿಗೆ ಹೋಗಿ ವಾಪಸ್ ಬರ್ತಾ ಇರುವಾಗ ಕ್ಷೌರಿಕನಿಗೆ ಒಂದು 6 ಚಿನ್ನದ ಮೂಟೆಗಳು ಸಿಕ್ಕಿಬಿಡುತ್ತೆ. ಆ ಚಿನ್ನದ ಮೂಟೆಗಳನ್ನ ಅವನು ತಗೊಂಡು ಬಂದು ಮನೇಲಿ ಇಟ್ಕೊಳ್ತಾನೆ. ಆಮೇಲೆ ಬಂದು ರಾತ್ರಿ ಒಂದೊಂದೇ ಮೂಟೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಾಗ ಅದು 6ನೇ ಮೂಟೆಯಲ್ಲಿ ಅರ್ಧ ಕಡಿಮೆ ಇರುತ್ತೆ. 5 ಮೂಟೆಗಳು ಫುಲ್ ಆಗಿರುತ್ತೆ, 6ನೇ ಮೂಟೆಯಲ್ಲಿ ಅರ್ಧ ಕಡಿಮೆ ಇರುತ್ತೆ. ಆವಾಗ ಅವನಿಗೆ ಏನು ಮಾಡಬೇಕು ಅಂತ ತೋಚಲ್ಲ. ಬೆಳಗ್ಗೆ ಹೋಗಿ ರಾಜನ ಹತ್ರ ಹೇಳ್ತಾನೆ, ನನಗೆ ನೀವು ಕೊಡ್ತಾ ಇರೋ ಸಂಬಳ ಸಾಕಾಗಲ್ಲ, ಜಾಸ್ತಿ ಕೊಡಿ ಅಂತ. ರಾಜನಿಗೆ ಇವನು ಯಾಕೆ ಇದ್ದಕ್ಕಿದ್ದಾಗೆ ಹಿಂಗೆ ಮಾಡ್ತಾ ಇದ್ದಾನಲ್ಲ, ಯಾವತ್ತೂ ಸಂಬಳ ಜಾಸ್ತಿ ಮಾಡು ಅಂತ ಕೇಳ್ದವನಲ್ಲ ಅಂತ ಹೇಳಿ ಆಯಿತು ಅಂತ ಕೊಡ್ತಾನೆ. ಅದನ್ನು ತಗೊಂಡು ಹೋಗಿ ರಾಜ ಇವನು ಕ್ಷೌರಿಕ ಇದಕ್ಕೆ ಬ್ಯಾಗ್ ಹಾಕ್ತಾನೆ. ಆದರೆ ಅದು ತುಂಬಲ್ಲ. ಅವನು ಪದೇ ರಾಜನ ಹತ್ರ ಹೋಗೋದು, ನೀವು ಕೊಡ್ತಾ ಇರೋ ಸಂಬಳ ಸಾಕಾಗಲ್ಲ, ನನಗೆ ಇನ್ನೂ ಬೇಕು ಅನ್ನೋದು ಅಂತ ಹೇಳಿ ಪದೇ ಹೋಗ್ತಾನೆ ಇರ್ತಾನೆ. ರಾಜನಿಗೆ ಒಂದು ಸರಿ ಅನುಮಾನ ಬರುತ್ತೆ, ಯಾವತ್ತೂ ಕೇಳ್ದಿರೋನು ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಕೊನೆಗೆ ನಿನಗೆ ಏನಾದರೂ ಚಿನ್ನದ ಮೂಟೆಗಳೇನಾದ್ರು ಸಿಗ್ತೇನೆಯಾ ಅಂತ ಕೇಳಿನಂತೆ.
ಕ್ಷೌರಿಕ ಗಾಬರಿಯಾಗಿ ಹೌದು ಸ್ವಾಮಿ ಸಿಕ್ತು, ಆದರೆ ಒಂದು ಮೂಟೆಯಲ್ಲಿ ಒಂದು ಸ್ವಲ್ಪ ಕೊರತೆ ಇದೆ, ಕಡಿಮೆ ಇದೆ ಚಿನ್ನಗಳು, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸರಿ, ನಿಮಗೆ ಹೇಗೆ ಗೊತ್ತಾಯ್ತು ನನಗೆ ಚಿನ್ನದ ಮೂಟೆ ಸಿಕ್ತು ಅಂತ ಅದಕ್ಕೆ ರಾಜ ಹೇಳ್ತಾನೆ, ನನಗೆ ಭಾಳ ಹಿಂದೆಯೇ ಅದು ಮೂಟೆಗಳು ಸಿಕ್ಕಿತ್ತು. ಯಾವಾಗ ಇದು ಕಡಿಮೆ ಇದೆ ಅನ್ನೋದು ನನಗೆ ಗೊತ್ತಾಯಿತೋ ನಾನು ಆ ಮೂಟೆಯನ್ನು ವಾಪಸ್ ಅಲ್ಲೇ ಇಟ್ಟು ಬಂದೆ. ಯಾಕೆ ಅಂದರೆ ನಮ್ಮ ತಂದೆ ಹೇಳಿದರು, ಇದಕ್ಕೆ ನೀನು ತುಂಬಿಸ್ತಾ ಹೋದರೆ ಇದು ಎಂದೆಂದೂ ಮುಗಿಯಲ್ಲ, ಆದ್ದರಿಂದ ನೀನು ವಾಪಸ್ ತಗೊಂಡೋಗಿ ಅಲ್ಲೇ ಇಟ್ಬಿಡು ಅಂದರು. ನಾನು ವಾಪಸ್ ತಗೊಂಡೋಗಿ ಅಲ್ಲೇ ಇಟ್ಟೆ. ಈಗ ಗೊತ್ತಾಗಿದೆ ನಿನಗೆ ಆ ಮೂಟೆ ಸಿಕ್ಕಿದೆ ಅಂತ. ಆದರೆ ಆಸೆ ಯಾವತ್ತೂ ಒಳ್ಳೆಯದಲ್ಲಪ್ಪ ಅಂತ ರಾಜ ಅವನಿಗೆ ಉಪದೇಶ ಮಾಡ್ತಾನೆ. ಕ್ಷೌರಿಕನಿಗೆ ಜ್ಞಾನೋದಯ ಆಗಿ ಆ ಮೂಟೆಗಳನ್ನ ತಗೊಂಡೋಗಿ ವಾಪಸ್ ಅಲ್ಲೇ ಇಟ್ಟು ಬರ್ತಾನೆ. ಈ ಮಾತನ್ನು ನಾನು ಯಾಕೆ ಹೇಳಿದೆ ಅಂತಂದರೆ, ಮನುಷ್ಯನಿಗೆ ಆಸೆಗಳಿರಬೇಕು, ಆಸೆಗಳಿಲ್ಲದೆ ಇದ್ದರೆ ಮನುಷ್ಯನೇ ಆಗಲ್ಲ. ಆದರೆ ಈ ಕ್ಷೌರಿಕಂತರ ಆಸೆಗಳು ಆಗಬಾರ್ದು, ಮತ್ತು ಯಾವುದೋ ಒಂದಕ್ಕೆ ಅದು ದುರಾಸೆಯನ್ನು ಪಡಬಾರ್ದು. ಆಸೆ ಅಷ್ಟೇ ಇರಬೇಕು, ದುರಾಸೆ ಇರಬಾರ್ದು. ನೀವು ಕೂಡ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಆಸೆಗಳನ್ನ ಪಡಿ, ಆಸೆಗಳನ್ನ ಪಡೋದು ತಪ್ಪೇನಲ್ಲ. ನಾನು ಹಿಂಗೆ ಹೇಳಿದೆ ಅಂದ ತಕ್ಷಣ ಆಸೆ ಪಡೋದೇ ತಪ್ಪು ಅಂತ ಅಲ್ಲ. ನೀವೆಲ್ಲ ಮುಂದೆ ಬೆಳೆದು ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಬೇಕು. ರಾಜಕೀಯವಾಗಿ ಕೂಡ ನೀವು ಬೆಳೆಯೋದಕ್ಕೆ ಅವಕಾಶಗಳಿವೆ. IAS, KAS, ಈಗಂತೂ 108 ವೆರೈಟಿಯ ಹುದ್ದೆಗಳು ಲಭ್ಯ ಇವೆ. ಲಕ್ಷಾಂತರ ಸಂಬಳ ಬರುವಷ್ಟು ಈಗ ಸಾಧ್ಯತೆಗಳು ಇದೆ. ಮೊದಲಿನಷ್ಟು ಸೀಮಿತ ಇದರ ಮೇಲೆ, ಆದಾಯದ ಮೇಲೆ ನೀವು ಬದುಕಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ ನೀವು ಹೆಚ್ಚು ಹೆಚ್ಚು ಆಸೆಯನ್ನು ಪಡಿ ಹಾಗೆಯೇ ಅದನ್ನು ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯವಾದಷ್ಟು ನೀವು ನಿಮ್ಮ ಸ್ವಂತ ಕಾಲ ಮೇಲೆ ಸ್ವಂತ ಪ್ರಯತ್ನದಿಂದ ನೀವು ಪ್ರಯತ್ನಿಸಬೇಕು. ಅಲ್ಲಿ ಗುರಿಯನ್ನು ನೀವು ಸಾಧಿಸಬೇಕು. ಸಾಧಿಸಿ ಮುಂದೆ ನೀವು ಹೋಗಿ ನಿಮಗೆ ಎಲ್ಲ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸಿ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹಾಗೆಯೇ ಮುಗಿಸೋಕ್ಕೆ ಮುಂಚೆ ಒಂದು ಮಾತು, ಇಲ್ಲಿ ನಮ್ಮ ಪ್ರಕಟಣೆಯ ಪುಸ್ತಕಗಳಿವೆ. ನಾನು ಈ ಕಂಬತ್ತಳ್ಳಿಯ ಶಾಲೆಯಲ್ಲಿ ಪ್ರೈಮರಿ ಮಿಡ್ಲ್ ಸ್ಕೂಲ್ ಓದಿದಂಥ ವಿದ್ಯಾರ್ಥಿ. ಈ ಶಾಲೆಗೆ ನಾನು ಕೆಲವು ಪುಸ್ತಕಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಶ್ರೀ ಬಸವಲಿಂಗಯ್ಯನವರು ಮತ್ತು ಅವರ ಸ್ನೇಹಿತರು ಬಂದು ಈ ಪುಸ್ತಕಗಳನ್ನ ಪಡಿಬೇಕು ಅಂತ ಪ್ರಾರ್ಥನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ಕಂಬತಳ್ಳಿ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರು ಗುರುಗಳಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಮಂಜುನಾಥ್ ಎಂ ನಿರ್ದೇಶಕರು, ಶ್ರೀ ಸರ್ವೋದಯ ವಿದ್ಯಾಸಂಸ್ಥೆ ದಾವಣಗೆರೆ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸ್ವರೂಪಿ ಶ್ರೀ ಗುರುಬಸವ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ವಂದಿಸುತ್ತಾ, ಹಾಗೆಯೇ ಮತ್ತೋರ್ವರಾಗಿರ್ತಕ್ಕಂಥ ಪೂಜ್ಯ ಯಶವಂತ ದೇವರು ಯಲಬುರ್ಗಾ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ, ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಗೌರವಾನ್ವಿತರೇ, ಹಾಗೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೇ, ವೇದಿಕ್ ವಿದ್ಯಾಲಯದ ದಶಮಾನೋತ್ಸವ ಶಾಲಾ ಕೊಠಡಿಯ ದಾನಿಗಳಾಗಿರ್ತಕ್ಕಂಥ ಶ್ರೀಯುತ NT ಸಣ್ಣ ಮಂಜುನಾಥ್ ಮತ್ತು ಶ್ರೀಮತಿ ಅಂಬುಜಾಕ್ಷಿ ಅವರು ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೋಬೇಕು ಅಂತೇಳಿ ಅಂತ
ಶ್ರೀಯುತರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತರ ಒಂದು ಸಣ್ಣ ಕಿರುಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ದಾನ, ಧರ್ಮ, ಸತ್ಯ, ಶುದ್ಧ ಕಾಯಕ, ಅನ್ನದಾಸೋಹ, ನಿಜಭಕ್ತಿ, ನಿಷ್ಕಾಮ ಸೇವೆಯಿಂದ ಮನುಷ್ಯ ನೆಮ್ಮದಿಯನ್ನು ಪಡೆಯಬಹುದು ಎಂಬುದಕ್ಕೆ ನಿಮ್ಮ ಮುಂದೆ ಇರತಕ್ಕಂಥ ದಂಪತಿಗಳೇ ಸಾಕ್ಷಿ. ವೇದಿಕ್ ದಶಮಾನೋತ್ಸವ ಶಾಲಾ ಕೊಠಡಿಯ ದಾನಿಗಳಾಗಿರ್ತಕ್ಕಂಥ ಶ್ರೀ NT ಸಣ್ಣ ಮಂಜುನಾಥ್ ಇವರು ಮೂಲತಃ ಹರಪನಹಳ್ಳಿ ತಾಲೂಕು ನೆಲಗೊಂಡನಹಳ್ಳಿ ಗ್ರಾಮದವರು. ಇವರ ತಂದೆ NT ಸಿದ್ದಪ್ಪನವರು. ಇವರು ನೆಲಗೊಂಡನಹಳ್ಳಿಯ ಶ್ರೀ NT ನಂದ್ಯಪ್ಪ ಮತ್ತು ಶ್ರೀಮತಿ ಚೆನ್ನಬಸಪ್ಪ ದಂಪತಿಗಳ ಹಿರಿಯ ಪುತ್ರನಾಗಿ 1907ರಲ್ಲಿ ಜನಿಸಿದರು. ಇವರ ವಿವಾಹವು ಕಮ್ಮತ್ತಳ್ಳಿಯ ಶ್ರೀ ಗುಂಗಾಡಿ ನಾಗಪ್ಪ ಮತ್ತು ಶ್ರೀಮತಿ ಕೆಂಚಮ್ಮ ಇವರ ಮಗಳಾದ ಶ್ರೀಮತಿ ಭರಮಮ್ಮ ಇವರ ಜೊತೆ 1933ರಲ್ಲಿ ನೆರವೇರಿತು. ಈ ದಂಪತಿಗಳು ತಮ್ಮ ಸಹೋದರರಾದ NT ಚೆನ್ನಬಸಪ್ಪ ಮತ್ತು NT ಬಸಪ್ಪ ಇವರ ಜೊತೆಗೂಡಿ ಅವಿಭಕ್ತ ಕುಟುಂಬದ ಹಿರಿಯ ದಂಪತಿಗಳಾಗಿ ವ್ಯವಸಾಯ, ಸಾಮಾಜಿಕ ಮತ್ತು ಧಾರ್ಮಿಕ ನೈತಿಕ ಜೀವನವನ್ನು ನಡೆಸಿ ಬಡಮಕ್ಕಳ ವಿದ್ಯಾಭ್ಯಾಸ, ವಿವಾಹ, ಧಾರ್ಮಿಕ ಕಾರ್ಯಗಳಿಗೆ ಸಹಾಯ ಮಾಡುತ್ತಿದ್ದು, ಶ್ರೀ NT ಸಿದ್ದಪ್ಪನವರು ತಮ್ಮ 96ನೇ ವಯಸ್ಸಿನಲ್ಲಿ ಮತ್ತು ಶ್ರೀಮತಿ ಭರಮಮ್ಮನವರು ತಮ್ಮ 87ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗಿರುತ್ತಾರೆ. ಈ ಕುಟುಂಬವು ಪಾಂಡವಮಟ್ಟಿಯ ಕಮ್ಮತ್ತಳ್ಳಿ ವಿರಕ್ತ ಮಠದ ಲಿಂಗೈಕ್ಯ ಚನ್ನಬಸವ ಶಿವಯೋಗಿಗಳ ಪರಮಭಕ್ತರು ಎಂದು ಹೇಳೋದಕ್ಕೆ ಹರ್ಷಿಸುತ್ತೇನೆ. NT ಸಿದ್ದಪ್ಪ ಭರಮಮ್ಮ ದಂಪತಿಗಳ ಏಕೈಕ ಪುತ್ರರಾಗಿ NT ಸಣ್ಣ ಮಂಜುನಾಥ್ರವರು ನೆಲಗೊಂಡನಹಳ್ಳಿಯಲ್ಲಿ 3/10/1957ರಂದು ಜನಿಸಿದರು. ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆಯನ್ನು ಕಮ್ಮತ್ತಳ್ಳಿ ಗ್ರಾಮದಲ್ಲಿ 1962ರಿಂದ 1972ರ ಅವಧಿಯಲ್ಲೂ, ವಿಜ್ಞಾನದಲ್ಲಿ PUC ಶಿಕ್ಷಣವನ್ನು ಮೈಸೂರು ಸೆಂಟ್ ಫೆಲೋಮಿನಾ ಕಾಲೇಜಿನಲ್ಲಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು 1980ರಲ್ಲಿ ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದಾರೆ. 1981ರಲ್ಲಿ ಇವರು ಅಸಿಸ್ಟೆಂಟ್ ಎಂಜಿನಿಯರ್ ಆಗಿ ಕರ್ನಾಟಕ ವಿದ್ಯುತ್ ನಿಗಮ ಇಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ 11 ವರ್ಷಗಳು ಹಾಗೂ 1992ರಲ್ಲಿ 92ರಿಂದ 2011ರವರೆಗೆ ಕಾಳಿ ಜಲವಿದ್ಯುತ್ ಯೋಜನೆಯ ವಿವಿಧ ವಿಭಾಗಗಳಲ್ಲಿ 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಹಾಗೂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಪದೋನ್ನತಿಯನ್ನು ಪಡೆದಿರ್ತಾರೆ. 2011ರಿಂದ 2017ರ ಅವಧಿಯಲ್ಲಿ ಬಳ್ಳಾರಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ ಕೆಲಸ ನಿರ್ವಹಿಸುತ್ತಾ ಸೂಪರ್ಡೆಂಟ್ ಇಂಜಿನಿಯರ್ ಆಗಿ ಬಡ್ತಿಯನ್ನು ಪಡೆದು ಒಟ್ಟು ತಮ್ಮ ಜೀವಿತಾವಧಿಯಲ್ಲಿ 37 ವರ್ಷಗಳ ಸುದೀರ್ಘ ಸೇವೆಯ ನಂತರ 2017ರಲ್ಲಿ ತಮ್ಮ ವೃತ್ತಿಯಿಂದ ನಿವೃತ್ತರಾಗಿರ್ತಾರೆ. ಇವರು 1983ರಲ್ಲಿ ಹರಪನಹಳ್ಳಿ ತಾಲೂಕು ಜಂಗಮ ತುಂಬಿಗೆರೆ ಗ್ರಾಮದ ಶ್ರೀ KG ನಿಂಗಪ್ಪ ಮತ್ತು ಶ್ರೀ KG ಚಂದ್ರಮ್ಮ ಇವರ ಪುತ್ರಿಯಾದ ಅಂಬುಜಾಕ್ಷಿ ಅವರೊಂದಿಗೆ ವಿವಾಹವಾಗಿ ಇವರಿಗೆ 4 ಜನ ಪುತ್ರಿಯರಿರ್ತಾರೆ. ಕ್ರಮವಾಗಿ NT ಅನುಪಮ ಸದ್ಯ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎರಡನೆಯವರು ಡಾಕ್ಟರ್ NT ಚೈತ್ರ, ದಾವಣಗೆರೆಯ ಪ್ರಸಿದ್ಧ ದಂತವೈದ್ಯರಾಗಿ. NT ಸವಿತಾ ಮತ್ತು NT ರಶ್ಮಿ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿವೃತ್ತಿಯ ನಂತರ 2017ರಿಂದ ದಾವಣಗೆರೆಯಲ್ಲಿ ವಾಸವಾಗಿರುವ ದಂಪತಿಗಳು ಸ್ವಗ್ರಾಮ ಮತ್ತು ಇತರೆಡೆ ಸಾಮಾಜಿಕ, ಸಾಹಿತ್ಯಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಸದ್ವಿನಿಯೋಗ ಮಾಡುತ್ತಾ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು ಇದರಲ್ಲಿ ಸಕ್ರಿಯ ಸದಸ್ಯರಾಗಿ ಕ್ರಿಯಾತ್ಮಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಇವರು ತೌಡೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹಾಗೂ ದಾವಣಗೆರೆ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿ ಠೇವಣಿಗಳನ್ನು ಇಟ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕರಾಗಿರ್ತಾರೆ. ಹಾಗೆಯೇ ಶ್ರೀಯುತರು ಇಂದು ನಮ್ಮ ವೇದಿಕ್ ಸರ್ವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ NT ಮರಳುಸಿದ್ದಪ್ಪ ಇವರ ಚಿಕ್ಕಪ್ಪನವರು ಎಂದು ಹೇಳೋದಕ್ಕೆ ನಮಗೆ ಹರ್ಷ ಆಗ್ತಾ ಇದೆ. ಈ ದಂಪತಿಗಳು ನಮ್ಮ ವೇದಿಕ್ ವಿದ್ಯಾಲಯದ ದಶಮಾನೋತ್ಸವ ಸಂದರ್ಭದಲ್ಲಿ ಶಾಲಾ ಕೊಠಡಿಯನ್ನು ನಿರ್ಮಿಸೋದಕ್ಕೆ ಆರ್ಥಿಕವಾದ ಧನ ಸಹಾಯವನ್ನು ನೀಡಿರ್ತಾರೆ. ಜೊತೆಗೆ ಶಾಲಾ ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಾರೆ. ಇವರಿಗೆ ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗ, ಪೋಷಕರು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ಭಗವಂತನು ಮತ್ತು ಬಸವಾದಿ ಶರಣರು ಕಲ್ಪಿಸಲಿ ಅಂತೇಳಿ ಪ್ರಾರ್ಥಿಸುತ್ತಾ ಅವರಿಗೆ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ
ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ನಾವು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ಅಂತ ನಾನು ಪರಮ ಪೂಜ್ಯರಲ್ಲಿ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೊನ್ನಾಗದೆ ಬಿಡದು ಸರ್ವಜ್ಞ ಎಂಬ ವಚನದೊಂದಿಗೆ ಮತ್ತೊಮ್ಮೆ ದಂಪತಿಗಳಿಬ್ಬರಿಗೂ ಕೂಡ ಬಸವಾದಿ ಶರಣರು ಕೃಪೆಯನ್ನು ಕರುಣಿಸಲಿ ಅಂತೇಳಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟ ಮಂಜುನಾಥ್ ಸರ್ ಇವರಿಗೆ ಮನಪೂರ್ವಕ ಧನ್ಯವಾದಗಳು. ಗೌರವ ಸನ್ಮಾನಿತರಾದ ಶ್ರೀ NT ಸಣ್ಣ ಮಂಜುನಾಥ್ ಸರ್, ನಿವೃತ್ತ ಅಧೀಕ್ಷಕ ಇಂಜಿನಿಯರ್ KPC ಇವರು ಈ ಕಾರ್ಯಕ್ರಮ ಕುರಿತು ಹಿತವಚನವನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಗುರುಬಸವ ಮಹಾಸ್ವಾಮಿಗಳು, ವಿರಕ್ತ ಮಠ ಪಾಂಡವಮಠ ಕಮ್ಮತ್ತಹಳ್ಳಿ ಇವರಲ್ಲಿ ವಂದಿಸಿ ಎಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿಗಳು ಹಾಗೂ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರಿಗೂ ವಂದಿಸಿ ಈ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿದ್ಯಾಭ್ಯಾಸಕ್ಕೆ ನಮ್ಮ ಮನೆಯಲ್ಲಿ ನಾವು ಓದ್ಬೇಕಾದ್ರೆ ನರಗೊಂಡನಹಳ್ಳಿಯಲ್ಲಿ ಶಾಲೆನೇ ಇರಲಿಲ್ಲ, 1ನೇ ಕ್ಲಾಸು ಇರಲಿಲ್ಲ. 62ನೇ ಇಸ್ವಿ 1ನೇ ಕ್ಲಾಸ್ ಸೇರಬೇಕಾದ್ರೆ ನಮ್ಮ ತಂದೆಯವರು ವಿದ್ಯಾಭ್ಯಾಸಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ರು ಅಂದರೆ 1ನೇ ತರಗತಿಗೆ ಕಮ್ಮತ್ತಹಳ್ಳಿಗೆ ಹಾಕಿದ್ರು. ನಾವು 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಸರ್ಕಾರಿ ಶಾಲೆ ಕಮ್ಮತ್ತಹಳ್ಳಿಯಲ್ಲಿ ಓದಿದವರು. ಆಮೇಲೆ ಸಿರಿಗೆರೆ ಸಂಸ್ಥೆಯ ಗುರುದೇವ್ ಪ್ರೌಢಶಾಲೆಯಲ್ಲಿ SLC ಮಟ್ಟ 72ರಲ್ಲಿ ಓದಿದ್ವಿ. ಅದೇ ನಮಗಿಂತ ಹಿರಿಯರಾದಂಥ ನಮ್ಮ ಚಿಕ್ಕಪ್ಪನ ಮಗ NT ಮಂಜುನಾಥ್ ಅವರು ಓದಿ LLB ಓದಿ ಲಾಯರ್ ಆಗಿ ದಾವಣಗೆರೆಯಲ್ಲಿ ಪ್ರಸಿದ್ಧ ವಕೀಲರಾಗಿದ್ದರು. ಈಗ ಏನು ಅಂತ ಹೇಳಿದರೆ, ಆ ಕಾಲದಲ್ಲೇ ಅವರು ಓದಿಸ್ಬೇಕಂತ ಭಾಳ ಎಷ್ಟು ಅಭಿಲಾಷೆ ಇತ್ತು ಅಂದರೆ, ದಾವಣಗೆರೆ ಹರಪನಹಳ್ಳಿ ಅಲ್ಲೆಲ್ಲ ಕೇಳಿ ಎಲ್ಲಿ ಹಾಕ್ಬೇಕು PUCಗೆ ಅಂತಂದು ದಾವಣಗೆರೆಗೂ ಇತ್ತು, ಹರಪನಹಳ್ಳಿಗೂ ಇದ್ವು. ಆದರೆ ಅವ್ರಿಗೆ ಯಾರೋ ಮೈಸೂರಿನಲ್ಲಿ ಹಾಕ್ಬೇಕು ಅಂತ ಹೇಳಿದರು ಅಂತೇಳ್ಬಿಟ್ಟು ಮೈಸೂರಿಗೆ ನಮಗೆ PUCಗೆ ಹಾಕಿದರು. ನನಗಿಂತ ಮುಂಚೆ ನಮ್ಮ ವಕೀಲರಾದಂಥ NT ಮಂಜುನಾಥ್ ಅವರಿಗೆ ಅಲ್ಲಿ PUC ಹಾಕಿದ್ರು. ಅವರು BSc ಫೈನಲ್ ಇಯರ್ ಇದ್ದಾಗ ನಾನು PUCಗೆ ಅಲ್ಲಿ ಓದೆ. ಸೆಂಟ್ ಫಿನಾಮಿನಸ್ ಕಾಲೇಜಿನಲ್ಲಿ PUC ಓದಿದ್ವಿ. ನಮಗೆ BE ಸೀಟು ಅಲ್ಲೇ ಸಿಕ್ತು. ನಮ್ಮ ವಕೀಲರು ಅವರು LLB ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಅಲ್ಲೇ ಓದಿದರು. ಅವ್ರದ್ದು LLB ಮುಗಿಯೋಬಿಟ್ಟಕ್ಕೆ ನಾನು BE ಇನ್ನೂ ಓದ್ತಾ ಇದ್ದೆ. ಅದಾದಮೇಲೆ ನಾವು ಕೆಲಸ ಅವಾಗೇನು ತೊಂದರೆ ಇರಲಿಲ್ಲ. ನಾವು KPCಯಲ್ಲಿ ಸೇರ್ಕೊಂಡ್ವಿ, ಬೇರೆ ಕಡೆನೂ ಬಂದಿದ್ವು. ಬಟ್ ಲೇಟ್ ಆಯಿತು. ನಾವು ಅಲ್ಲಿ 4 ವರ್ಷ ಆದಮೇಲೆ PWD ಅಲ್ಲೆಲ್ಲ ಬಂದಿತ್ತು, ಹೋಗಲಿಲ್ಲ. ನಾವು ಪ್ರಶಾಂತ ವಾತಾವರಣದಲ್ಲಿ ಒಂದೇ ಕಡೆ ಇರ್ಬೋದು ಅಂದ್ಕೊಂಡು ಅಲ್ಲೇ ಇದ್ವಿ. ಆಮೇಲೆ ಈಗ ಆವಾಗ ಓದಿಸ್ಬೇಕಂತಕ್ಕಂಥ ತುಡಿತ ಪೇರೆಂಟ್ಸೆಲ್ಲ ಇದ್ದಿದ್ದರಿಂದ ನಾವು ಓದಿದ್ವಿ. ಆವಾಗ ಓದಿಸ್ತಕ್ಕಂಥದ್ದು ಭಾಳ ಕಡಿಮೆ. SLC ಆದಮೇಲೆ ಬಿಡಿಸೋದೇ ಜಾಸ್ತಿ ಇತ್ತು. ಆಮೇಲೆ ನಮ್ಮ ತಂದೆಯವರು ಭಾಳ ವಿದ್ಯಾಭ್ಯಾಸಕ್ಕೆ ಇದನ್ನು ಕೊಟ್ಟಿದ್ದರು. ಈಗ ಏನು ಅಂತೇಳಿದ್ರೆ, ಈಗ ವಿದ್ಯಾರ್ಥಿಗಳು ಮೊಬೈಲ್ಗಳು ಹೆಚ್ಚಾಗಿದೆ. ಸಿಟಿಯಲ್ಲಂತೂ ಅದೇ ಜಾಸ್ತಿ ಆಗಿದೆ, ಹಳ್ಳಿಯಲ್ಲೂ ಹಂಗೆ ಇದೆಯೋ ಗೊತ್ತಿಲ್ಲ. ಹೊರಾಂಗಣ ಕ್ರೀಡೆ, ಚರ್ಚೆ ಮಹತ್ವ ಕಳೆದುಕೊಂಡಿರ್ತವೆ. ವಿದ್ಯಾರ್ಥಿಗಳ ವಿಷಯಗಳನ್ನ ಅರ್ಥ ಮಾಡೋದಕ್ಕಿಂತ ಕಂಠಪಾಠಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ. ನಾವು ಆವಾಗ ಏನು ಅಂದರೆ ಕಂಠಪಾಠ ಇರಲಿಲ್ಲ ಆ ಕಾಲದಲ್ಲಿ. ನಾವು PUC ಓದ್ಬೇಕಾರೆ ಆವಾಗ ಏನು ಒಂದು ಸಲ ಓದ್ಕೊಳ್ಳೋದು, ಅದು ಅರ್ಥ ಮಾಡ್ಕೊಳ್ಳೋದಿತ್ತು. ಈಗೆಲ್ಲ ಕಂಠಪಾಠ ಜಾಸ್ತಿ ಆಗಿದೆ. ಪೋಷಕರು ಹಾಗೂ ವಿದ್ಯಾರ್ಥಿಗಳು, ಶಾಸಕರು, ಶಿಕ್ಷಕರು ಎಲ್ಲರೂ ಈಗ ಮಾರ್ಕ್ಸ್ಗಳಿಗೆ ಹೆಚ್ಚು ಒತ್ತು ನೀಡಲಾಗ್ತದೆ. ಅವಾಗೇನು ಮಾರ್ಕ್ಸ್ಗಳು ಅಂದರೆ ಬರ್ತಿದ್ವು, ಎಷ್ಟೋ ಅಷ್ಟು ಬರ್ತಿದ್ವಿ. 99 ಬಂದರೂ ಕಡಿಮೆ, 98 ಬಂದರೂ ಕಮ್ಮಿ ಅನ್ನೋಕ್ಕಂಥ ಕಾಲ ಬಂದಿದೆ. 90 ಮೇಲೆ ಬಂದ್ರಂತೂ ಇನ್ನೂ ಕಡಿಮೆ ಅನ್ಕೊಂತಾರೆ. ವಿದ್ಯೆ ಭಾಳ ಇಂಪಾರ್ಟೆಂಟು. ಈಗ ವಿದ್ಯೆ ಇದ್ದರೆ ಏನಾದರೂ ಸಾಧಿಸ್ಬೋದು. ನಮ್ಮ ಫಾದರ್ ಎಷ್ಟೊಂದು ಆಸ್ತಿ ಮಾಡಿದರು, ನಾವು ಏನು ಉಪಯೋಗಿಸಲೇ ಇಲ್ಲ. ಅವ್ರು ಮಾಡಿದ್ದಷ್ಟೇ. ನಾವು ಏನು ಮಾಡಿದ್ವಿ ಅಂದರೆ ಓದಿದ್ವಿ, ನಮ್ಮಟ್ಟಿಗೆ ನಾವು ದುಡಿದ್ವಿ. ಎಲ್ಲರಿಗೂ ನಮ್ಮ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ, ಮದುವೆ ಆದ ಕೊಟ್ವಿ. ನಮ್ಮ ಅಪ್ಪ ಮಾಡಿರೋ ಹೊಲಗಳೆಲ್ಲ ಹಂಗೆ ಅದಾವು. ಅವು ನಾವು ಬೆಳೀಲೂ ಇಲ್ಲ, ಏನೂ ಮಾಡಲೂ ಇಲ್ಲ. ಅವು ಹಂಗೆ ಅದಾವೆ ಅಷ್ಟೇ. ಅಂದರೆ ವ್ಯಾಲ್ಯೂ ಜಾಸ್ತಿ ಆಗ್ಯಾವು. ನಮ್ಮಪ್ಪರವಾಗ 10,000 20,000 ತಗೊಂಡು ಅವಾಗ 20 ಲಕ್ಷ ರೂಪಾಯಿ ಎಕರೆ ಆಗಿದ್ದಾವೆ.
ಅವ ಹಂಗೆ ಅದಾವ ಅಷ್ಟೇ. ವಿದ್ಯೆ ಏನು ಅಂತ ಹೇಳಿದ್ರೆ ಸರ್ವಜ್ಞನೊಂದು ವಚನ ಇದೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ ಸರ್ವರೋಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಸರ್ವಜ್ಞ ಏನಂದಾನೆ ಅಷ್ಟೊಂದು 400-500 ವರ್ಷದಿಂದ ಬರೆದಿರ್ತಕ್ಕಂಥದ್ದು ಅವನ ಜೀವನ ಅನುಭವನೇ ಇದೆ. ನಾವೇನಂತೇವೆ, ನಾವೇ ದೊಡ್ಡವರಪ್ಪ, ನಾನೇ ಭಾರಿ ಓದ್ಬಿಟ್ಟಾನೆ ಅಂತಾನೆ. ಸರ್ವಜ್ಞ ಏನು ಮಾಡಿದೆ, ಅವನು ಅಷ್ಟೊಂದು ಬರೆದಿದ್ರು, ಅಷ್ಟೊಂದು ಜ್ಞಾನಿ ಆದರೂ ನಾನು ಎಲ್ಲರಿಂದಲೂ ಕಲ್ತ್ಕೊಂಡೆ ಅಂತ ಹೇಳಿದ್ದಾನೆ. ನಾನೇನು ಸಾಧಿಸಿಲ್ಲ, ಎಲ್ಲರಿಂದ ಒಂದೊಂದು ಕಲ್ತ್ಕೊಂಡು ನಂಗೆ ಬರ್ದಾನೆ ಅಂತಾನೆ. ಆಮೇಲೆ ಈಗಿನ ಡಾಕ್ಟ್ರುಗಳು ಏನು ಮಾಡ್ತಾರೆ, ಈಗ ರಾಗಿ ಊಟ ಮಾಡಬೇಕು, ಗೋಧಿ ಊಟ ಮಾಡ್ಬೇಕಂತ ಈಗ ಹೇಳ್ತಾರೆ. ಆವಾಗಲೇ ಸರ್ವಜ್ಞ ಈಗ 500 ವರ್ಷದಿಂದ ಏನು ಹೇಳಿದಾನಂದರೆ, ಜೋಳವನ್ನು ತಿಂಬುವನು ತೋಳದಂತಾಗುವನು, ಅಕ್ಕಿಯನ್ನು ತಿಂಬುವನು ಹಕ್ಕಿಯಂತಾಗುವನು, ರಾಗಿಯನ್ನು ತಿಂಬುವನು ನಿರೋಗಿಯಾಗಿರುತ್ತೆಯನು ಅಂತ ಆವಾಗಲೇ ಹೇಳಿದಾನೆ ಈಗ 500 ವರ್ಷದಿಂದ. ಈಗ ಡಾಕ್ಟ್ರುಗಳು ಈಗ ಹೇಳೋದು ಅವನು ಅವಾಗಲೇ ಹೇಳಿದ್ದಾನೆ. ಯಾವುದೋ ವಿಜ್ಞಾನನೂ ಓದಿಲ್ಲ, ಏನೂ ಓದಿಲ್ಲ. ಅಂದರೆ ಅವಾಗ ಎಷ್ಟು ಬುದ್ಧಿವಂತಿದ್ರು ಅಂತ. ಬಸವಣ್ಣವ್ರು ಏನು ಹೇಳಿದ್ದಾರೆ ಅಂದರೆ ವಿದ್ಯಾಭ್ಯಾಸದ ಬಗ್ಗೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಅಂಧಕಾರದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ, ಶರಣರ ಬಲದಿಂದ ಆತ್ಮದ ಅಹಂಕಾರದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಅಂದರೆ ವಿಜ್ಞಾನ ಇದ್ದರೆ ಏನಾದರೂ ಸಾಧಿಸ್ಬೋದು ಅಂತಕ್ಕಂಥದ್ದು ಈಗ ನಡೀತಾ ಇದೆ. ಈ ವಿಜ್ಞಾನದಿಂದ ಓದಿದರೆ ಡಾಕ್ಟ್ರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆಮೇಲೆ ಅಗ್ರಿಕಲ್ಚರ್ ಓದಿದರೆ ವ್ಯವಸಾಯನೂ ಚೆನ್ನಾಗಿ ಮಾಡಿಸ್ಬೋದು, ಈಗೆಲ್ಲ ಇದೆ. ತೋಟಗಾರಿಕೆ ಮಾಡ್ಬೋದು, ವಿಜ್ಞಾನ ಕಲ್ತೂ ವ್ಯವಸಾಯ ಮಾಡ್ಬೋದು. ಹಾಗಾಗಿ ಎಲ್ಲ ಈಗಿನ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಆದಷ್ಟು ಅರ್ಥ ಮಾಡ್ಕೋಬೇಕು, ಕಂಠ ಮಾಡೋದು ಕಡಿಮೆ ಮಾಡ್ಕೋಬೇಕು, ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅಂತ ಕೇಳ್ಕೊಳ್ತಾ, ಪೋಷಕರು ಕೂಡ ಅವ್ರ ಕಡೆ ಗಮನ ಕೊಡಬೇಕು. ನಮ್ಮಪ್ಪ ನಮಗೆ ಮಗ್ಗಿನ ಹೆಂಗೆ ಕಲಿಸ್ತಾ ಇದ್ರು ಅಂದರೆ ಅವ್ರು ಓದೇ ಇಲ್ಲ, ಅವ್ರು ಓದ್ಬೇಕಂದ್ರೆ ಶಾಲೆನೇ ಇಲ್ಲ. ಅವ್ರು ಹೇಳ್ತಾಯಿದ್ರು, ಕ್ಯಾರ್ಕಟ್ಟಿಯಲ್ಲಿ ಯಾರೋ ಕೊಟ್ರಪ್ಪ ಮೇಷ್ಟ್ರು ಅಂತ ಇದ್ರಂತೆ. ಇವ್ರು ವಾರಕ್ಕೆ ಒಂದು ಸಲ ಹೋದರೆ ಆಯಿ ಕಾಕ ಕೀಕಿ ಹಾಕಿಕೊಡೋದು, 1-2 ಹೇಳ್ಕೊಡೋದು. ಅವರು ಫಾರ್ಮಲಿ ಒಂದೇ ಕ್ಲಾಸು ಓದಿಲ್ಲ, ಕ್ಯಾರ್ಕಟ್ಟಿ ಕೊಟ್ರಪ್ಪ ಮೇಷ್ಟ್ರು ಅಂತ ಅವ್ರು ಎಲ್ಲಿ ಕಲ್ತಿದ್ರು, ಓದೋರಿಗೆಲ್ಲ ಹೇಳ್ಕೊಡೋರಂತೆ. ವಾರಕ್ಕೆ ಒಂದು ಸಲ ಹೋಗೋದು, ಅದನ್ನು ಕಲ್ತ್ಕೊಂಡು ಬಂದು ಓದ್ಕೊಳ್ಳೋದು. ಆಮೇಲೆ ತಿರ್ಗಾ ಓದೋದು ಬರೆಯೋದು ಕಲ್ತ್ಕೊಂಡು, ಲೆಕ್ಕ ಮಾಡೋದು ಕಲ್ತ್ಕೊಂಡು ಅವರು ವ್ಯವಹಾರ ಮಾಡಿದ್ದಾರೆ. 1ನೇ ಕ್ಲಾಸು ಓದಿಲ್ಲ. ಹಂಗಾಗಿ ಓದು ಒಕ್ಕಾಲು ಬಿದ್ದೆ ಮುಕ್ಕಾಲು ಅಂತ ಹೇಳ್ಬಿಟ್ಟು ಅವರು ಬುದ್ಧಿವಂತಿಕೆಯಿಂದ ವ್ಯವಹಾರ ಮಾಡಿದ್ದಾರೆ. ಈಗ ಓದು ಜಾಸ್ತಿ ಆಗಿದೆ, ಬುದ್ಧಿ ಕಡಿಮೆ ಆಗಿದೆ. ಈಗ ನಾವು ಓದೋದಕ್ಕಿಂತ ಜನರಲ್ ನಾಲೆಡ್ಜು ಬೇಕಾಗಿದೆ. ಕೆಲವ್ರು ಜನರಲ್ ನಾಲೆಡ್ಜೇ ಇಲ್ಲ, MBBS MD ಓದಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ. BE ಓದಿ MTech ಓದಿರ್ತಾರೆ, ಏನೂ ಗೊತ್ತಿರಲ್ಲ. ಹಂಗಾಗಿ ಜನರಲ್ ನಾಲೆಡ್ಜು ಭಾಳ ಬೇಕಾಗ್ತದೆ. ಪರಿಸರದಲ್ಲಿ ಏನು ನಡೀತಾ ಇದೆ ಅದೆಲ್ಲ ತಿಳ್ಕೊಬೇಕಾಗ್ತದೆ, ಪೇರೆಂಟ್ಸ್ ಹೇಳ್ಕೊಡ್ಬೇಕಾಗ್ತದೆ. ನಮಗೆ ನಮ್ಮ ಅಪ್ಪರು ಮಗ್ಗಿನ ಉಲ್ಟಾ ಹೇಳ್ಸಾರು, 2 ಒಂದೇ 2 ಅಲ್ಲ, 2 10ರಿಂದ ಹೇಳ್ಬೇಕು. ಅವ್ರಿಗೆ 2 10ರಿಂದ ಹಿಂದಕ್ಕೆ ಹೋಗ್ಬೇಕು, 19 ಅಲ್ಲಿಂದ ಹೋಗ್ಬೇಕು, ಆ ಥರ ಹೇಳಿಸ್ತಾಯಿದ್ರು. ಹಾಗಾಗಿ ನಮಗೆ ಗುರುದೇವ ಪ್ರೌಢಶಾಲೆಯಲ್ಲಿ ಹೇಮಂತ್ ಮೇಷ್ಟ್ರು ಅಂತ ಮ್ಯಾಥ್ಸಲ್ಲಿದ್ದರು. ಅವರು ಹೆಂಗೆ ಹೇಳ್ಕೊಟ್ಟಿದ್ದನ್ನು ನಾವು ಮೈಸೂರಿಗೆ ಹೋದಾಗ, ಎಲ್ಲಿ ಓದಿದ್ರು ನೀವು, ಯಾವ ಒಳ್ಳೆಗೆ ಓದಿದ್ರಿ, ಎಷ್ಟು ಮಟ್ಟಿಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇದ್ರಿ ಅಂತ ಲೆಕ್ಚರೇ ಕೇಳೋರು. ಹೊನ್ನನಹಳ್ಳಿ ಹೇಮಪ್ಪ ಮೇಷ್ಟ್ರಿದ್ರು. ಆಮೇಲೆ ಫಿಸಿಕ್ಸು ಮ್ಯಾಥ್ಸು ಮಾತ್ರ ಭಾಳ ಚೆನ್ನಾಗಿ ಮಾಡೋರು ಅವರು. ಹಾಗೆ ಶಿಕ್ಷಕರ ಪಾತ್ರನೂ ಭಾಳ ಚೆನ್ನಾಗಿರ್ತದೆ. ಹಾಲಪ್ಪ ಮೇಷ್ಟ್ರು ಇಂಗ್ಲೀಷ್ ಚೆನ್ನಾಗಿ ಮಾಡೋರು, ಈಗಲೂ ದಾವಣಗೆರೆಯಲ್ಲಿ ಇದ್ದಾರೆ, ಹಂಗೆಲ್ಲ ಇದ್ದಾರೆ. ಈಗ ಶಿಕ್ಷಕರು ಕೂಡ ಚೆನ್ನಾಗಿ ಹೇಳ್ಕೊಡ್ಬೇಕಾಗ್ತದೆ. ಕಂಠಪಾಠ ಹೊಡೆಯೋದಕ್ಕಿಂತ ಅರ್ಥ ಮಾಡ್ಕೇಳ್ರಿ ಅಂತ ಹೇಳ್ಬೇಕಾಗತ್ತೆ. ಇಷ್ಟು ಹೇಳ್ತಾ ನನ್ನ 4 ಮಾತುಗಳನ್ನು ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕುರಿತು ಹಿತವಚನ ಹೇಳಿದ ಶ್ರೀ NT ಸಣ್ಣ ಮಂಜುನಾಥ್ ಸರ್ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತರಾದ ಪಾರ್ಶ್ವನಾಥ್ ಸರ್, ನಿವೃತ್ತ ಅಭಿಯಂತರರು, ಇವರಿಗೆ ಗುರುಗಳಿಂದ ಗೌರವ ಸಮರ್ಪಣೆ. ಎತ್ತಿ ನೋಡಿದಡೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದಡೆ ಭಕ್ತಿವೆಂಬ ರಸವಯ್ಯ. ಆಯತವು ಬಸವಣ್ಣನಿಂದ, ಸ್ವಾಯತವು ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ, ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ,
ಪಾದೋದಕ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಇಂದಿನ ವೇದಿಕ್ ದಶಮಾನೋತ್ಸವ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರಿಂದ ಆಶೀರ್ವಚನ. ವಿದ್ಯೆ ಬಂತು, ವಿನಯ ಹೋಯಿತು. ಬುದ್ಧಿ ಬಂತು, ಶ್ರದ್ಧೆ ಹೋಯಿತು. ಶ್ರದ್ಧೆ ಬಂತು, ವಿವೇಚನೆ ಹೋಯಿತು. ಸಮೃದ್ಧಿ ಬಂತು, ಸಂಸ್ಕೃತಿ ಹೋಯಿತು. ವಿಜ್ಞಾನ ಬಂತು, ಸಮಾಧಾನ ಹೋಯಿತು. ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯಿತು. ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯಿತು. ಬೋಧನೆ ಬಂತು, ಸಾಧನೆ ಹೋಯಿತು. ಮಾತು ಬಂತು, ಕೃತಿ ಹೋಯಿತು. ಜಾತಿ ಬಂತು, ಪ್ರೀತಿ ಹೋಯಿತು. ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯಿತು. ವೇದಿಕ್ ವಿದ್ಯಾಲಯದ ದಶಮಾನೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಳ ಸಂಭ್ರಮ, ಸಡಗರ, ಸಂತೋಷದಿಂದ ಪಾಲ್ಗೊಂಡಿದ್ದೇವೆ. ಈ ವೇದಿಕೆಯಲ್ಲಿ ಈಗಾಗಲೇ ಉದ್ಘಾಟನೆ ಮಾಡಿರುವಂಥ ಪ್ರಕಾಶ್ ಕಂಬತ್ತಳ್ಳಿ ಅವರು ಭಾಳ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಮಾತುಗಳನ್ನು ಹಾಡಿದ್ದಾರೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ಆಗಮಿಸಿರುವಂಥ ಪೂಜ್ಯ ಶ್ರೀ ಯಶವಂತ ದೇವರು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆಯೇ ನಟರಾಜ್ ಅವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಾರೆ. ಪಾರ್ಶ್ವನಾಥ್ ಜೀವನ್ ಮೆಸ್ ಅವರ ಪುತ್ರ ಪಾರ್ಶ್ವನಾಥ್ ಅವರ ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ. ಹಾಗೆಯೇ ವಿಶೇಷ ಅಂತಂದರೆ ಈ ಒಂದು ದಶಮಾನೋತ್ಸವದ ನೆನಪಿಗಾಗಿ ಶಾಲೆಗೆ ಒಂದು ಕಟ್ಟಡವನ್ನು, ಒಂದು ಕೊಠಡಿಯನ್ನು ಕಟ್ಟಿ ಕೊಡುವುದರ ಮೂಲಕ ತಮ್ಮ ಸೇವಾ ಭಾಗ್ಯವನ್ನು ನಿಜವಾದಂಥ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಮದು ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಅಂತ ನಮ್ಮ ಮಂಜಣ್ಣನವರು, ಅವರ ಧರ್ಮಪತ್ನಿಯವರು ಕೂಡ ಪಾಲ್ಗೊಂಡಿದ್ದಾರೆ. ನಮ್ಮ ಮುಖ್ಯೋಪಾಧ್ಯಾಯರು, ನಮ್ಮ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಕೂಡ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಲಿಂಗರಾಜು ಕೂಡ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನೀವೆಲ್ಲ ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಿರುವಂಥ ವಿಚಾರನೇ. ಯಾಕೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಎಷ್ಟು ಬೇಗ ಮಾತು ಮುಗಿಸ್ತೀರೋ ಅಷ್ಟು ನಮಗೆ ಒಳ್ಳೆಯದು ಅಂತ ಭಾವನೆ ನಿಮ್ಮೆಲ್ಲರದು ಅತ್ತಾಗಿತ್ತೆ ನಮಗೆ. ನೀವು ಜಾಸ್ತಿ ಮಾತಾಡಿದರೆ ನಾವೇನು 1 ಗಂಟೆ ಬಿಡೋದಿಲ್ಲ. ನೀವೆಲ್ಲ ಸುಮ್ಮನೆ ಇದ್ರಿ ಅಂದರೆ 5ರಿಂದ 6 ನಿಮಿಷದೊಳಗೆ ಈ ಕಾರ್ಯಕ್ರಮನೇ ಮುಗಿದು ಹೋಗುತ್ತೆ. ನೀವೆಲ್ಲ ಸುಮ್ಮನೆ ಇರಬೇಕು. ನೋಡಿ, ಒಂದು ಸಾಧನೆ ಎಷ್ಟಿರುತ್ತೆ ಅನ್ನೋದಕ್ಕೆ ಪ್ರಕಾಶ್ ಕಂಬತ್ತಳ್ಳಿ ಅವರ ಒಂದು ಉದಾಹರಣೆ ನಮಗೆ. ನಮ್ಮೂರಿನ ಒಬ್ಬ ವ್ಯಕ್ತಿ ತಮ್ಮ ಅಂಕಿತ ಪ್ರಕಾಶನದ ಮೂಲಕವಾಗಿ 1,000 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೆ ಅಂತಂದರೆ ಇದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀವಿ. ನಿಮ್ಮಂಗೆ ಮಾತಾಡ್ಕೊಂತ ಕುಂತಿದ್ರೆ ಅವರೇನು 1000 ಪುಸ್ತಕ ತರ್ತಿರ್ಲಿಲ್ಲ. ಊರಿನ ವ್ಯಕ್ತಿ ಇಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ನೀವೆಲ್ಲ ಜೋರ ಚಪ್ಪಾಳೆ ಹೊಡಿಬೇಕಲ್ವಾ? ಏಳಿಸ್ಕೊಂಡು ಚಪ್ಪಾಳೆ ಹೊಡೆದ್ರೆ ಅಜೀರ್ಣ ಆಗುತ್ತದು. ಹೇಳೋಕ್ಕಿಂತ ಮೊದಲೇ ಚಪ್ಪಾಳೆ ಹೊಡಿಬೇಕು. ಸಾಕು. ನಿಮಗೆ ವೇದಿಕೆಯನ್ನು ಬಿಟ್ಕೊಡ್ತೀವಿ. ಈಗ ಯಾಕೆ ಈ ಮಾತನ್ನು ಹೇಳಿದ್ದು ಅಂದರೆ, ನೋಡಿ, ಮಂಜುನಾಥ್ ಅವರು
ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ. ಆ ಪರರ ಉಪಕಾರಕ್ಕೋಸ್ಕರವಾಗಿ ಅಂದರೆ ಮಂಜುನಾಥ್ ಅವರ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಈ ಶಾಲೆಯಲ್ಲಿ ಓದಬೇಕಾಗಿಲ್ಲ, ಅವರಾಲೇ ಬೇರೆ ಬೇರೆ ಕಡೆ ಇದ್ದಾರೆ. ಆದರೆ ನಮ್ಮ ಹಳ್ಳಿ ಪ್ರದೇಶದ ಮಕ್ಕಳುಗಳು ಅವ್ರಿಗೆ ಯಾವುದೇ ವಿಧವಾದಂಥ ಅವಕಾಶಗಳಿರೋದಿಲ್ಲ, ಜೊತೆಗೆ ಸಂಪರ್ಕಗಳಿರೋದಿಲ್ಲ. ಅವ್ರಿಗೊಂದು ಒಳ್ಳೆ ಜಾಗದಲ್ಲಿ ಓದಿದರೆ ಅವರು ಕೂಡ ಮುಂದೆ ನಾಳೆ ನನ್ನಂಗೆ ಇಂಜಿನಿಯರೋ ಡಾಕ್ಟ್ರೋ ಸೈಂಟಿಸ್ಟೋ ಏನಾದರೂ ಆಗ್ಬೋದು. ಹಾಗಾಗಿ ಅಂಥ ಒಂದು ಕೆಲಸವನ್ನು ನಾನು ನನ್ನ ಜೀವಿತ ಅವಧಿಯೊಳಗೆ ಈ ಒಂದು ಕೊಠಡಿಯನ್ನು ಕಟ್ಟಿಸ್ಕೊಟ್ರೆ ಇಲ್ಲಿ ಓದಿರುವಂಥ ವಿದ್ಯಾರ್ಥಿಗಳು ಮುಂದೆ ಒಳ್ಳೊಳ್ಳೆಯ ಹುದ್ದೆಗೆ ಹೋಗಿ ಊರಿನ ಗೌರವವನ್ನು ನಮ್ಮ ಪ್ರದೇಶದ ಗೌರವವನ್ನು ಕಾಪಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅವರು ಈ ಕೊಠಡಿಯನ್ನು ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಹೊಡಿಬೋದಲ್ವಾ? ಹಾಗೆಯೇ ನಮ್ಮೂರಿನವರೇ ಆಗಿರುವಂಥ ಪ್ರಕಾಶ್ ಕಮ್ಮತ್ತಳ್ಳಿ ಅವರನ್ನು ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತೇಳಿ ಅವರ ಆತ್ಮೀಯರು ನಮಗೂ ಗೊತ್ತಿರೋರೇ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ, ನಾವೆಲ್ಲ ಕಿಟ್ಟ ಅಂತೀವಿ ಸಹಜವಾಗಿ, ಅವರು ನಮಗೆ ಫೋನ್ ಮಾಡಿ ಹೇಳಿದರು. ಫೋನ್ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಕಾರ್ಯಕ್ರಮ ಆಗೋಗಿತ್ತು, ಪಾಂಡವಮಟ್ಟಿಯಲ್ಲಿ ಮಾಡೋಣ ಅಂತ ಆಲೋಚನೆ ಮಾಡಿದ್ವಿ. ನಾವು ಪಾಂಡವಮಟ್ಟಿಯಲ್ಲಿ ಮಾಡಿದರೆ ಪಾಂಡವಮಟ್ಟಿ ಜನಕ್ಕೆ ಇವರು ಪರಿಚಯ ಇರೋದಿಲ್ಲ. ಹಾಗಾಗಿ ಕಮ್ಮತ್ತಳ್ಳಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಮಾಡೋಣ ಅಂತೇಳಿ ಆಲೋಚನೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಅವ್ರನ್ನ ಕರಿಬೇಕು ಅಂತೇಳಿ ನಮ್ಮವ್ರು ಹೇಳಿದಂಥ ಸಂದರ್ಭ ಖುಷಿ ಆಯಿತು. ನಾವು ಯುಗಾದಿ ಸಂದರ್ಭದಲ್ಲಿ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಇನ್ನೂ ಬೇಗ ಈ ಕಾರ್ಯಕ್ರಮ ಆಗ್ತಾ ಇದೆಯಲ್ಲ ಅಂತೇಳಿ ಖುಷಿ ಆಯಿತು. ಏನು ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಗೊಂಡು, ಅದರಲ್ಲೂ ವಿಶೇಷ ಅಂತಂದರೆ ಈ ಪುಸ್ತಕ ಈ ಪ್ರಕಟಣೆ ಇದೆಯಲ್ಲ, ಇದು ಇತಿಹಾಸವನ್ನು ಉಳಿಸುವಂಥ ಕೆಲಸ, ಇದು ಚರಿತ್ರೆಯನ್ನು ಉಳಿಸುವಂಥ ಕೆಲಸ ಇದು. ಹಾಗಾಗಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರುವಂಥ ಪ್ರಕಾಶ್ ಕಂಬತ್ತಳ್ಳಿ ಅವರಿಗೆ ಈ ಒಂದು ವೇದಿಕೋತ್ಸವ ಸಮಾರಂಭದಲ್ಲಿ ದಶಮಾನೋತ್ಸವ ಸಮಾರಂಭದಲ್ಲಿ ಸನ್ಮಾನ ಮಾಡುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಒಂದು ಕಿವಿ ಮಾತು ಪ್ರಕಾಶ್ ಕಮ್ಮತ್ತಳ್ಳಿ ಅವರಿಗೆ, ಏನು ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಪಡ್ಕೊಂಡಿದ್ದೀರಿ, ಒಳ್ಳೆಯ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದೀರಿ, 1000 ಪುಸ್ತಕವನ್ನು ನಿರ್ಮಾಣ ಮಾಡಿರುವಂಥ ಕರ್ನಾಟಕದ 3ನೇ ಅಂಕಿತ ಪ್ರಕಾಶ ಇವರದು. ಭಾಳ ವಿಶೇಷ, ಇದು ಗಮನಿಸಬೇಕಾದಂಥ ಅಂಶ. 3ನೇ ಸ್ಥಾನದಲ್ಲಿದ್ದಾರೆ ಈಗ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲಿ. ಅಂಥ ಒಳ್ಳೆಯ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಕಾಶ್ ಕಮ್ಮತ್ತಳ್ಳಿ ಅವರು ಈ ವೇದಿಕ ವಿದ್ಯಾಲಯಕ್ಕೆ ನಿಮ್ಮದೇ ಆದಂಥ ಶಾಶ್ವತವಾದಂಥ ಒಂದು ಕೊಡುಗೆಯನ್ನು ಕೊಡುವುದರ ಮೂಲಕ ಇಲ್ಲೂ ಕೂಡ ನಿಮ್ಮ ಹೆಸರನ್ನು ಉಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾದಾಗ ಇನ್ನೂ ಅದಕ್ಕೆ ಚಿರಸ್ಥಾಯಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಹೆಸರು ಬರುತ್ತೆ, ನಮ್ಮೂರಿನಿರುವಂತಕ್ಕಂಥ ಗೌರವ ಬರುತ್ತೆ. ನೋಡಿ, ನಾವೆಲ್ಲರೂ ದುಡಿತೀವಿ, ಕೆಲವರಿಗೆ ಕೊನೆಗೆ ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ಮೊದಲು ಅರ್ಥ ಆಗುತ್ತೆ. ಈಗ ಊರಲ್ಲಿ ಒಂದು ಕೆರೆ ಇರುತ್ತೆ, ಆ ಕೆರೆ ನೀರು ಬರಲಿ ಶೇಖರಣೆ ಆಗಲಿ ಅಂತ ಕೆರೆಯನ್ನು ಕಟ್ಟುತ್ತಾ ಇರ್ತೀವಿ. ಕೆರೆಗೆ ನೀರು ಆ ಕಡೆ ಈ ಕಡೆ ಹೋಗಬಾರ್ದು ಅಂತೇಳಿ ಒಂದು ಏರಿಯನ್ನು ಹಾಕ್ತಾರೆ, ಕೆರೆ ಏರಿ ಅಂತ ಕರೀತಾರೆ ಅದನ್ನು. ಕೆರೆ ನೀರು ತುಂಬಿದ ಮೇಲೆ ನೀರು ಹೊರಗಡೆ ಹೋಗಲಿಕ್ಕೆ ಒಂದು ದಾರಿ ಬಿಟ್ಟಿರ್ತಾರೆ, ಅದಕ್ಕೇನಂತಾರೆ? ಕೋಡಿ ಅಂತ ಕರೀತಾರೆ, ಕೆರೆ ಕೋಡಿ ಅಂತ ಕರೀತಾರೆ ಅದನ್ನು. ಆ ಕೆರೆ ನೀರು ತುಂಬಿದ ಮೇಲೆ ಆ ಕೋಡಿ ಹೋಗ್ಲಿಕ್ಕೆ ಒಂದು ಜಾಗ ಬಿಟ್ಟಿರ್ತಾರೆ. ಆ ಕೆರೆ ನೀರು ಹಂಗೇ ಸ್ಟಾಕ್ ಇರುತ್ತೆ, ಜಾಸ್ತಿ ಆದಂಥ ನೀರು ಆ ಕೋಡಿಯಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಅದು ಕೆರೆ ನೀರು ಹೊರಗಡೆ ಹೋಗ್ತಾ ಇದ್ದರೆ ಈ ಕೆರೆಯಲ್ಲಿರುವಂಥ ನೀರು ನಿಜವಾಗಲೂ ಕೂಡ ಸುಭದ್ರವಾಗಿರುತ್ತೆ.
ಅಕಸ್ಮಾತು ಏನಾದರೂ ಕೆರೆ ನೀರು ಅದು ಕೂಡ ಹೊರಗಡೆ ಹೋಗಬಾರ್ದು ಅಂತೇಳಿ ಅದಕ್ಕೂ ಏರಿ ಹಾಕಿದರೆ ಅಂತಂದರೆ ಏನೇನಾಗುತ್ತೆ, ಒಡೆದೋಗುತ್ತೆ. ಒಡೆದೋದ್ಮೇಲೆ ಏನಾಗುತ್ತೆ, ನೀರು ಚಲ್ಲಾಪಿಲ್ಲಿ ಆಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೆರೆಯ ರೀತಿಯಲ್ಲಿ ನೀರನ್ನು ಶೇಖರಣೆ ಮಾಡುವಂಥ ರೀತಿಯಲ್ಲಿ ಸಂಗ್ರಹಣೆ ಮಾಡಬೇಕು, ಏರಿ ಕಟ್ಟಬೇಕು. ಆ ತುಂಬಿದ ಮೇಲೆ ಹೊರಗಡೆ ಹೋಗಕ್ಕೆ ಕೋಡಿ ಹೆಂಗೆ ಬಿಟ್ಟಿರ್ತಾರೆ ನೀರು ಹೋಗಕ್ಕೆ ಅಂತೇಳಿ, ಹಂಗೆ ಸ್ವಲ್ಪ ದಾನ ಧರ್ಮವನ್ನು ಮಾಡ್ತಾ ಇದ್ದರೆ ಈ ನೀರು ಸುಭದ್ರವಾಗಿರುತ್ತೆ. ಅಕಸ್ಮಾತ್ ಅದನ್ನೂ ಕೊಡಲಿಲ್ಲ ಅಂತಂದರೆ ಕೆರೆ ಏರಿ ಹೊಡೆದೋದಾಗ ಹೆಂಗೆ ಚಲ್ಲಾಪಿಲ್ಲಿ ಆಗುತ್ತೋ ಹಂಗೆ ನೀವು ದುಡ್ದದ್ದೆಲ್ಲ ತಗೊಂಡೋಗಿ ಮಣಿಪಾಲು, ಬೆಂಗಳೂರು, ಮಂಗಳೂರು ಆಸ್ಪತ್ರೆಗೆ ಇಡಬೇಕಾಗುತ್ತೆ. ಯಾವುದು ಮುಖ್ಯ ಅನ್ನೋದನ್ನು ಆಲೋಚನೆ ಮಾಡಿ ನಾವು ಆರೋಗ್ಯ ಇದ್ದಂಥ ಸಂದರ್ಭದಲ್ಲಿ, ನಡೆಯುವಂಥ ಸಂದರ್ಭದಲ್ಲಿ, ನಾವೆಲ್ಲರೂ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಹೀಗೆ ದಾನ ಧರ್ಮವನ್ನು ಮಾಡೋದರ ಮೂಲಕ ಶಾಲೆಗೆ, ಊರಿಗೆ ಒಂದು ಗೌರವವನ್ನು ಉಳಿಸುವಂಥ, ಕೀರ್ತಿಯನ್ನು ತರುವಂಥ, ನಮ್ಮ ಹೆಸರನ್ನು ಉಳಿಸುವಂಥ ಕೆಲಸವನ್ನು ನಮ್ಮ ಪ್ರಕಾಶ್ ಅವರು ಕೂಡ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ನಾವು ಈ ಸಂದರ್ಭದಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಹೇಳಿ, ಅವರೇನು ಅಂಕಿತ ಪ್ರಕಾಶನದ ಮೂಲಕವಾಗಿ ಹೆಸರನ್ನು ಗಳಿಸಿದರೆ 1000 ಪುಸ್ತಕಗಳನ್ನು ಪ್ರಕಟಣೆ ಮಾಡುವುದರ ಮೂಲಕ ಅದೇ ರೀತಿಯಾದಂಥ ಹೆಸರು ಅವರು ಹುಟ್ಟಿರ್ತಕ್ಕಂಥ ಊರಿನಲ್ಲಿ ಅವರ ತಂದೆಯವರು ನಮ್ಮ ಗುರುಗಳಿಗೆ ತುಂಬ ಆತ್ಮೀಯ ಸಂಬಂಧ, ಬಾಂಧವ್ಯ ಇದ್ದಂಥ ಸಂದರ್ಭದಲ್ಲಿ ಅವರು ಈ ಕೆಲಸವನ್ನು ಮುಂದುವರಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ, ನೀವೆಲ್ಲ ವಿದ್ಯಾರ್ಥಿಗಳು ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಿ ಅಂತ ನಾವು ಮೊದಲೇ ಹೇಳಿದ್ದೀವಿ. ನಿಮಗೆ ವೇದಿಕೆಯನ್ನು ಬಿಟ್ಕೊಂಡು ಕೊಡ್ತೀವಿ. ನಿಮಗೊಂದು ಕಿವಿ ಮಾತೇನು ಅಂತಂದರೆ, ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ತುಂಬ ಜಾಣ್ಮೆಯಿಂದ ಓದಬೇಕು. ಶಿಕ್ಷಕರು ಏನು ಪಾಠವನ್ನು ಮಾಡ್ತಾರೆ ಆ ಪಾಠವನ್ನು ಕಡ್ಡಾಯವಾಗಿ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ವಿದ್ಯಾ ದದಾತಿ ವಿನಯಂ, ವಿದ್ಯಾ ದದಾಚ ವಿನಯಂ. ವಿದ್ಯೆಗೆ ಭೂಷಣ ಯಾವುದು? ವಿನಯವಂತಿಕೆ. ವಿದ್ಯಾ ದದಾತಿ ವಿನಯಂ. ಆ ಭೂಷಣ ಬರಬೇಕು ಅಂತಂದರೆ ವಿನಯವಂತಿಕೆ ಇರಬೇಕು. ಇನ್ನೊಂದು ಕಡೆ ಇನ್ನೊಂದು ಶಬ್ದ ಹೇಳ್ತಾರೆ, ಇನ್ನೊಂದು ಸುಭಾಷಿತ ಹೇಳ್ತಾರೆ, ವಿದ್ವತ್ವಂಚ ನೃಪಂತ್ವಚ್ಚ ನೈವತುಲ್ಯಂ ಕದಾಚನ, ಸ್ವದೇಶೇ ಪೂಜ್ಯತೆ ರಾಜಾನ್ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ವತ್ತಿರ ಅಂಥವರಿಗೆ ರಾಜನಾಗಿರ್ತಕ್ಕಂಥವ್ನ ಇಬ್ಬರನ್ನ ಹೋಲಿಸ್ತಾರೆ. ಒಂದು ಕಡೆ ರಾಜ, ಇನ್ನೊಂದು ಕಡೆ ವಿದ್ವತ್ತಿರೋ ಅಂತ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಇಬ್ಬರನ್ನು ಹೋಲಿಸ್ತಾರೆ. ರಾಜನಿಗೆ ಆ ಪ್ರದೇಶದ ಜನ ಮಾತ್ರ ಗೌರವವನ್ನು ಕೊಡ್ತಾರೆ. ಯಾರು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ, ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಾರೆ, ಅವರಿಗೆ ಇಡೀ ಪ್ರಪಂಚದಲ್ಲಿಯೇ ಗೌರವ ಸಿಗುತ್ತೆ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಿಮ್ಮ ಪ್ರಪಂಚದಲ್ಲಿ ನೀವು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಶಾಲೆಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ ಒಂದು ದೊಡ್ಡ ಹೆಸರನ್ನು ತರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ನಿಮಗೆ ಈಗಾಗಲೇ ಬೋಧನೆ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರ ಪಾತ್ರ ಭಾಳ ದೊಡ್ಡದಿದೆ, ಅವರ ಶ್ರಮ ಇದೆ, ನಮ್ಮ ಆಡಳಿತ ಮಂಡಳಿಯವರ ಶ್ರಮ ಇದೆ. ಆ ಶ್ರಮದ ಮುಂದೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿದ್ರಿ ಅಂದರೆ ಅದಕ್ಕಿಂತಲೂ ಸಂತೋಷಪಡಬೇಕಾಗಿರ್ತಕ್ಕಂಥ ಸಂದರ್ಭ ಮತ್ತೊಂದಿಲ್ಲ. ನಿಮ್ಮ ಆಟದಲ್ಲಿ, ನಿಮ್ಮ ಪಾಠದಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಸ್ಥಾನದಲ್ಲೂ ಮುಂದುವರಿಬೇಕು. ಮುಂದಿನ ಸ್ಥಾನದಲ್ಲಿ, ಅಗ್ರಸ್ಥಾನದಲ್ಲಿ ಇರಬೇಕು. ನೋಡಿ, ನಮ್ಮ ಪಾಂಡವಮಟ್ಟಿ ಅಥವಾ ನಮ್ಮ ಆ ಶಾಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲೆಲ್ಲ ಹೆಸರನ್ನು ತಗೊಂಡಿದ್ದಾರೆ. ನೀವು ಕೂಡ ಇದು ನಮ್ಮದೇ ಶಾಲೆ, ಇದು ನಮ್ಮದೇ ಊರು, ನೀವು ಕೂಡ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆ ಶ್ರೇಯಸ್ಸನ್ನು, ಹೆಸರನ್ನು ಪಡ್ಕೊಂಡ್ರೆ ನೀವು ಕೂಡ ಒಂದಲ್ಲ ಒಂದು ದಿನ ಇದೇ ನಮ್ಮ ವೇದಿಕೆಯಲ್ಲಿ ಬಂದು ಮಾತನಾಡುವಂಥ ಅವಕಾಶ ನಿಮಗೂ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಭಾಗವಹಿಸಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೋರಿ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ಉಣಬಡಿಸಿದ ಶ್ರೀಗಳವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಬಹುಮಾನ ವಿತರಣೆಯನ್ನು ಶ್ರೀಯುತರಾದ ಪಾರ್ಶ್ವನಾಥ್ ಸರ್, ನಿವೃತ್ತ ಅಭಿಯಂತರರು ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಚೇತನವನ್ನು ವಿಕಸಿಸುವಂತೆ ಮಾಡುವುದು ಮತ್ತು ಸಹಜವಾಗಿ ಪಡೆದಿರುವ ಸತ್ವ ಸಾಮರ್ಥ್ಯಗಳನ್ನು ಬಹಿರಂಗಗೊಳಿಸುವುದೇ ಶಿಕ್ಷಣ. ಮಹಾತ್ಮ ಗಾಂಧೀಜಿ 2024 ಮತ್ತು 25ನೇ ಸಾಲಿನ ಪ್ರತಿಭಾ ಪುರಸ್ಕಾರ ಬರಹದಲ್ಲಿ ಭಾಜನರಾದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು
ನಟರಾಜ್ ಸರ್ ಅವರು ಮಾಜಿ ರಾಜ್ಯಾಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಸರ್ಕಾರಿ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹಾಗೂ ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷರು, ಅಖಿಲ ಭಾರತ ಸರ್ಕಾರಿ ನೌಕರ ಸಂಘ ಒಕ್ಕಡ ಫರೀದಾಬಾದ್. ಇವರು ವೇದಿಕೆ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಶೀರ್ವಚನ ಆದಮೇಲೆ ನಾವ್ಯಾರೂ ಮಾತಾಡೋದು ಅಷ್ಟೊಂದು ಶೋಭೆ ತರಲ್ಲ. ಆದರೂ ನಮ್ಮ ಮಹೇಂದ್ರ ಮತ್ತು ಮರಳು ಸಿದ್ದಪ್ಪನವರು 2 ಮಾತಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರಿಂದ ಮಾತಾಡ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸ್ವಾಮೀಜಿಗಳವರ ಪಾದಾರಕ್ಕೆ ನಮಸ್ಕರಿಸುತ್ತಾ, ಗಣ್ಯಾತಿ ಗಣ್ಯಮಾನ್ಯರೇ ಹಾಗೂ ಪೋಷಕ ವರ್ಗದವರೇ, ವಿದ್ಯಾರ್ಥಿಗಳೇ, 10 ವರ್ಷಗಳ ಈ ದಶಮಾನೋತ್ಸವವನ್ನು ನಾನು ನೋಡ್ತಾ ಇರೋದು ನನಗೆ ತುಂಬ ಸಂತೋಷದ ವಿಚಾರ. ಯಾಕೆಂದರೆ ಮಹೇಂದ್ರ ಹೇಳ್ದಾಗೆ 10 ವರ್ಷದ ಹಿಂದೆ ನನ್ನ ಬಳಿ ಬಂದಾಗ ಈಗಾಗಲೇ ಈ ಊರಿನಲ್ಲಿ 3 ಶಾಲೆಗಳಿದ್ವು. ಒಂದು ಸರ್ಕಾರಿ ಶಾಲೆ, 2 ಖಾಸಗಿ ಶಾಲೆ. 4ನೇ ಶಾಲೆಯನ್ನು ಕೊಡೋವಂಥ ಪ್ರಮೇಯನೇ ಇರಲಿಲ್ಲ. ಆದರೆ ಬಂದವರೆಲ್ಲರೂ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸು. ಈಗಿನ ಕಾಲದಲ್ಲಿ ಯುವಕರೆಲ್ಲರೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಅಂತ ಬರೋದೇ ಹೆಚ್ಚು. ಅಂತಹ ಸಂದರ್ಭದಲ್ಲಿ ಈ ಯುವಕರು ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ, ಅದು ರೂರಲ್ ಪಾರ್ಟ್ನಲ್ಲಿ ಅಂದಾಗ ನನಗೆ ತುಂಬ ಸಂತೋಷ ಆದಂಥ ವಿಚಾರ. ಸೊ ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಬೆಂತಟ್ಟಿದ್ದು ನಿಜ, ಮತ್ತು ವಿರೋಧವನ್ನು ಎದುರಿಸಿ ಅವರಿಗೆ ಅನುಮತಿಯನ್ನು ಕೊಡಿಸುವಲ್ಲಿ ನಾನು ಪಾತ್ರ ವಹಿಸಿದ್ದು ನಿಜ. ಆ ಒಂದು ಪ್ರಯತ್ನ ಇವತ್ತು ಈ ಮಟ್ಟಕ್ಕೆ ಇವರು ಬೆಳೆಸಿರೋದು ನಾನು ಕಣ್ಣಾರೆ ಇವತ್ತು ಕಂಡು ತುಂಬ ಸಂತೋಷವಾಗಿದೆ. ಈ ಒಂದು ಕಾರ್ಯಕ್ರಮ ಸಿಲ್ವರ್ ಜುಬ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ, ನನಗಿಲ್ಲಿ 2 ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀಯುತ NE ನಟರಾಜ್ ಸರ್ ಇವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಟರಾಜ್ ಸರ್ ಇವರಿಗೆ ಗುರುಗಳಿಂದ ಗೌರವ ಸಮರ್ಪಣೆ. ವೈಯಕ್ತಿಕ ಚಾಂಪಿಯನ್ ಮತ್ತು ಹೌಸ್ ಚಾಂಪಿಯನ್ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಶಾಸಕಿಯಾದ ಶ್ರೀಮತಿ ತ್ರಿವೇಣಿ ಮೇಡಮ್ ಅವರು ವೈಯಕ್ತಿಕ ಚಾಂಪಿಯನ್ ಬಹುಮಾನ ವಿತರಣೆಯನ್ನು ಸಮಾರಂಭದ ಮುಖ್ಯ ಅತಿಥಿಗಳಾದ ಶ್ರೀಯುತ ಸಹಪಠ್ಯ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗೆ ಪೂರಕವಾಗಿರುತ್ತವೆ. ಅದು ಹೇಗೆಂದ್ರೆ ಅವುಗಳು ಜ್ಞಾನದ ಪ್ರಾಯೋಗಿಕ ಅನ್ವಯಿಕೆಯನ್ನು ನೀಡಿ ಭವಿಷ್ಯದ ವೃತ್ತಿ ಜೀವನಕ್ಕೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸುತ್ತವೆ. ಇಂತಹ ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಚಾಂಪಿಯನ್ಗಳಾಗಿ ಹೊರಹೊಮ್ಮಿದ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ. ಈ ಭವ್ಯವಾದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ NT ಮರಳಸಿದ್ದಪ್ಪ ಸರ್ ಇವರು ವೇದಿಕೆಯನ್ನು ಕುರಿತು ಮಾತನಾಡಬೇಕು ಹೇಳಿಕೊಳ್ಳುತ್ತೇನೆ. ಡಾಕ್ಟರ್ ಗುರುಬಸವ ಮಹಾಸ್ವಾಮೀಜಿಯವರ ಹಡಿದಾವರೆಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಮಾತನಾಡಲಿಕ್ಕೆ ಏನೂ ಉಳಿದಿಲ್ಲ ಮತ್ತು ಮಾತಾಡೋಕ್ಕೆ ಸಮಯ ಇಲ್ಲ ಅಂತಕ್ಕಂಥ ಪರಿಭಾವನೆಯನ್ನು ನಾನಾದರೂ ಕೂಡ ಇಟ್ಕೊಳ್ತಾ 1-2 ಮಾತುಗಳನ್ನು ಕೂಡ ಆಡ್ತೀನಿ. ಈಗ ನಮ್ಮ ಶಾಲೆಯಲ್ಲಿ ಈಗೆಲ್ಲರೂ ಕೂಡ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ. ಶಿಕ್ಷಕರು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಶೋಭಾ ಮೇಡಮ್ ಅವರು 5 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ
ಮತ್ತು ಕಾಳಮ್ಮನವ ಯಾರು ನಮ್ಮ ಗೌರಮ್ಮ ಮತ್ತು ರಾಘವೇಂದ್ರ ಸರ್ ಅವರು ಕೂಡ 5 ವರ್ಷ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ನಾವು ಸಂಸ್ಥೆಯನ್ನು ಸ್ಮರಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಇನ್ನು ಶಿಲ್ಪಾ ಮೇಡಮ್ ಅವರು 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಾಲೆ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ 10 ವರ್ಷ ಆಡಳಿತ ಮಂಡಳಿಯವರ ಜೊತೆ ಆಡಳಿತ ಮಂಡಳಿಯವರಾಗಿ, ಶಿಕ್ಷಕರ ಜೊತೆ ಶಿಕ್ಷಕರಾಗಿ, ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿಯಾಗಿ ಮತ್ತು ಪೋಷಕರ ಜೊತೆ ಪೋಷಕರಾಗಿ ತಮ್ಮ ಅವಿಸ್ಮರಣೀಯವಾಗಿರ್ತಕ್ಕಂಥ ಸೇವೆಯನ್ನು ಅತ್ಯಂತ ಡೆಡಿಕೇಟೆಡ್ ಆಗಿ ಈ ಶಾಲೆಗೆ ಸಲ್ಲಿಸಿದ್ದಾರೆ. ಅವರ ಸೇವೆಯಿಂದ ನಮ್ಮ ಸಂಸ್ಥೆಯು ಕೂಡ ಒಂದು ಚೆನ್ನಾಗಿ ಬೆಳಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಶಿವಕುಮಾರಿ ಮೇಡಮ್ ಮತ್ತು ಕಾಳಮ್ಮ ಅವರು ನಮ್ಮ ಸ್ಟೂಡೆಂಟು. ಅಲ್ಲಿ ಇವರು ಕೂಡ 3 ವರ್ಷ ಇಲ್ಲಿ ಟೀಚರ್ ಆಗಿ ಇಲ್ಲಿದ್ದಾಗಲೇ GPS ಸ್ಟಾರ್ ಟೀಚರ್ ಆಗಿ ಹೋದರು. ಆದರೆ ಶಿವಕುಮಾರಿ ಮೇಡಮ್ ಅವರು ಬಂದಾಗ ನೀವೆಲ್ಲ ಸ್ಟೂಡೆಂಟ್ಸು ಭಾಳ ಕ್ಲಾಪ್ಸ್ ಹೊಡೆದ್ರಿ. ಅಂದರೆ ಅವರ ಅನುಪಸ್ಥಿತಿ ಈ ಶಾಲೆಯಲ್ಲಿ ಕಾಡ್ತಾ ಇದೆ ಅಂತಕ್ಕಂಥದ್ದು. ಅತಿ ಹೆಚ್ಚಿನ ಒಂದು 6 ವರ್ಷ ಅವರು 7 ವರ್ಷ ವರ್ಕ್ ಮಾಡಿದ್ದಾರೆ. ಅವರು ಅತಿ ಹೆಚ್ಚಿನದಾಗಿ ವಿದ್ಯಾರ್ಥಿಗಳ ಬೆರೆತ ಎಲ್ಲ ಸಮಾರಂಭಗಳಲ್ಲಿ ಕೂಡ ಅತ್ಯಂತ ಡೆಡಿಕೇಟೆಡಾಗಿ ವರ್ಕ್ ಮಾಡ್ಕೊಳ್ತಾ ಅವರು ಡಿಗ್ರಿ BA ಮಾಡಿದ ಮೇಲೆ ಈ ಸ್ಕೂಲಲ್ಲಿ ಬಂದ ಮೇಲೆ ಮತ್ತೆ BA ಇಂಗ್ಲೀಷ್ ಮೇಜರನ್ನು ತಗೊಂಡು ಇಂಗ್ಲೀಷ್ ಮೇಜರಲ್ಲಿ CET TET ಪಾಸಾಗಿ ಇಂಗ್ಲೀಷ್ DPST ಎಕ್ಸಾಮನ್ನು ಬರೆದು ಕಂಟೆಂಟನ್ನು ತರೋ ಇದ್ದರು. ನಾವು ಒಂದು 10-15 ನಿಮಿಷ ಅವ್ರು ಕ್ಲಾಸ್ ಮಾಡಬೇಕಾದ್ರೆ ಹೋಗ್ತಾ ಇದ್ದೆ, ಅವ್ರು ಕ್ಲಾಸಸ್ಸನ್ನು ಕೇಳಬೇಕು ಅಂತ ನಮಗೆ ಅನಿಸ್ತಾ ಇತ್ತು. ಅಂಥ ಒಳ್ಳೆ ಇಂಗ್ಲೀಷ್ ಟೀಚರು ಮತ್ತು ಡೆಡಿಕೇಟೆಡ್ ಟೀಚರು ಅವರು ಕೂಡ ನಮ್ಮ ಸನ್ಮಾನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಹಾಗೆ ಎಲ್ಲ ಗೌರವ ಸನ್ಮಾನ ಸ್ವೀಕಾರ ಮಾಡತಕ್ಕಂಥವ್ರಿಗೆ ಮತ್ತು ನಮ್ಮ ಚಿಕ್ಕಪ್ಪವರು ಯಾವಾಗಲೂ ಈ ಸ್ಕೂಲಿಗೆ ಬರ್ತಾ ಇದ್ದರು. ಬಂದಾಗ ಅವರೇನೋ ಒಂದು ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಅವ್ರ ಮನಸ್ಸಲ್ಲಿತ್ತು. ಅವರೇ ಕೂಡ ಬಸ್ಲಿಂಗ ಸರ್ ಮತ್ತು ನಮ್ಮ ಹತ್ರ ಹೆಂಗೆ ನಾನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಅವರೇ ಸ್ವತಃ ಹೇಳಿ ಅವರು ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಮತ್ತು ಶಾಲೆ ಇರೋವರೆಗೂ ಅವರನ್ನು ನಾವು ಸದಾ ಸ್ಮರಣೀಯರನ್ನಾಗಿ ಮಾಡ್ತೀವಿ ಅಂತಕ್ಕಂಥದ್ದು. ನಟರಾಜ್ ಅವರು ಫಸ್ಟ್ ನನಗೆ ಕೆಲಸ ಕೊಟ್ಟಂಥವ್ರು. ಅವರು ಜ್ಞಾನಭಾರತಿ D.Ed ಕಾಲೇಜಲ್ಲಿ MBA ಮುಗಿಸಿದ ಮೇಲೆ ಇಂಟರ್ವ್ಯೂ ಹೋದಾಗ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು. 2 ವರ್ಷ ಅವರ ಅಂಡರ್ನಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಅವರು ಕೂಡ ನಮಗೆ ನಾವು ಸ್ಕೂಲ್ ಸ್ಟಾರ್ಟ್ ಮಾಡೋಕೆ ಬೇಡ ಅಂದಾಗ, ನೋಡಪ್ಪ ಈಗ ಸಮುದ್ರಕ್ಕೆ ಇಳಿದುಬಿಟ್ಟಿರಿ, ಈಜಲೇಬೇಕು, ಈ ದಡದ ಸೇರಲೇಬೇಕು ಅಂತಂದು ನಾವು ಬೀಳೋಕ್ಕೋ ಹಿಂದೆ ಸ್ಟಾರ್ಟ್ ಮಾಡೋಕ್ಕೋ ಬೇಡ ಅಂತ ಹಿಂಜರಿಕೆ ಇದ್ದಾಗ ನಮ್ಮನ್ನು ಮುಂದಿಕ್ಸಿ 10 ವರ್ಷಗಳು ಇಲ್ಲಿವರೆಗೆ ಬರಲಿಕ್ಕೆ ಒಂದು ರೀತಿಯ ಆರಂಭವನ್ನು ಮುಂದೂಡಿಯನ್ನು ಬರೆದುಕೊಟ್ಟಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಅದೇ ರೀತಿ ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ನಿಂಗೇಗೌಡರು CRP ಅವರು ಹೊಸದಾಗಿ ಕೂಡ ಬಂದಿದ್ದಾರೆ, ಅವರು ವೇದಿಕೆ ಮೇಲಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಹೇಳ್ತಾ, ಈಗಿರ್ತಕ್ಕಂಥ ಟೀಚರ್ಸು ಮತ್ತು ಪೋಷಕರ ಒಂದು ಮುಂದೆ ಅತ್ಯಂತ ಕೆಲಸವನ್ನು ಚೆನ್ನಾಗಿ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಚಿಕ್ಕಪ್ಪನವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದರೆ ಅವ್ರು ಬಂದು ಬೇಗ ವೇದಿಕೆ ಮೇಲೆ ಸನ್ಮಾನ ಮಾಡಿರಿ. ಯಲಗೊಂಡನಹಳ್ಳಿ ಗ್ರಾಮಸ್ಥರು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ ಶ್ರೀಯುತರಾದ ಡಾಕ್ಟರ್ NT ಮರಳಸಿದ್ದಪ್ಪ ಸರ್ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಹಾಗೆಯೇ ಗುರುಗಳಿಂದ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೂಜ್ಯ ಶ್ರೀ ಯಶವಂತ ದೇವರು ಯಲಬುರ್ಗಾ ಇವರು ವೇದಿಕೆಯನ್ನು ಉದ್ದೇಶಿಸಿ ಹಿತವಚನವನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಎನ್ನ ಅವಲೋದ ಕೇಡು ನೋಡಯ್ಯ,
ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ. ಲೋಕಪೂಜ್ಯರಾದ ಸದಾ ಸ್ಮರಣೀಯರು ಬಸವಾದಿ ಶಿವಶರಣರನ್ನು ಋದುಮಂದಿರದೊಳಗ ಸ್ಮರಣೆಯನ್ನು ಮಾಡಿಕೊಂಡು ಬಸವಾದಿ ಶಿವಶರಣರ ತತ್ವಾಚರಣೆಯೊಳಗ ತಮ್ಮ ಜೀವನದ ಬದುಕಿನುದ್ದಕ್ಕೂ ಶರಣರ ಆರಾಧಕರಾಗಿರ್ತಕ್ಕಂಥ ಮಹಾ ತಪಸ್ವಿಗಳು ಲಿಂಗೈಕ ಶ್ರೀ ಮನ್ಯರಂಜನಾ ಪ್ರಣವ ಸ್ವರೂಪಿ ಚನ್ನಬಸವ ಶಿವಯೋಗಿ ಅಪ್ಪಂಗಳವರ ದಿವ್ಯ ಅಡದಾವರೆಗಳಲ್ಲಿ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕ ಶಾಲೆಯ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸನ್ನಿಧಾನವನ್ನು ವಹಿಸಿರ್ತಕ್ಕಂಥ ಸರಳ ಜೀವಿಗಳು, ಶಾಂತ ಗುಣದವರು, ಸದುವಿನಯ ಸಂಪನ್ನರಾಗಿರ್ತಕ್ಕಂಥ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ಎನ್ನುವ ತತ್ವವನ್ನು ಸಂಪೂರ್ಣವಾಗಿ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಅಂತ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮನ್ಯರಂಜನಾ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಬಸವ ಅಪ್ಪಂಗಳವರ ದಿವ್ಯ ಪಾದಾರುಂದಗಳಲ್ಲಿ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲಿರುವಂಥ ಎಲ್ಲ ಶಿಕ್ಷಕ ಗುರುವೃಂದ ಬಳಗದವರೇ, ಎಲ್ಲ ಹಿರಿಯರೇ, ಗಣ್ಯಾತಿ ಗಣ್ಯರೇ, ವಿದ್ಯಾರ್ಥಿಗಳೇ, ಈ ಗ್ರಾಮದ ಎಲ್ಲ ಸರ್ವ ಸದ್ಭಕ್ತ ಬಳಗವೇ, ತಮ್ಮೆಲ್ಲರಿಗೂ ಶರಣು ಶಿವಶರಣಾರ್ಥಿಗಳು. ಎಷ್ಟು ಗಲಾಟೆ ಮಾಡ್ತಾವ ಹುಡುಗರು, ನೀವೆಷ್ಟು ಗಲಾಟೆ ಮಾಡಿದ್ರೆ ಅಪ್ಪಗಳು ಹೇಳಿದ್ರಲ್ಲ ಜಲ್ದಿ ಮುಗಿಸ್ಕೋದಿಲ್ಲ. ನಾನು ಒಂದು 5 ನಿಮಿಷ ಶಾಂತವಾಗಿ ಕೂತ್ರೆ ಭಾಳ ಚಲೋ ಆಕತ್. ಏನು ಶಾಂತವಾಗಿ ಕುಂದ್ರದಯ್ಯಪ್ಪ, ಬೇಗ ಬೇಗ ಮುಗಿಸ್ರಿ ಅಂದ್ರೇನು ಇರಲಿ. ಭಾಳ ಸಂತೋಷ ಆಯಿತು ಈ ಕಮತಳ್ಳಿ ಗ್ರಾಮದೊಳಗೆ ಇಂಥ ಒಂದು ಅದ್ಭುತವಾದ ಈ ಶುಭ ಸಮಾರಂಭವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಇದಕ್ಕೆಲ್ಲ ಅಪ್ಪಗಳವರ ಆಶೀರ್ವಾದ, ಈ ಎಲ್ಲ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕ ಬಳಗದವರ ಒಂದು ಅತ್ಯಂತ ನಿಷ್ಠೆ, ಪ್ರಾಮಾಣಿಕತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಅವರಿಗೆ ಜ್ಞಾನದ ಬೋಧನೆಯನ್ನು ನೀಡುವುದರ ಜೊತೆಗೆ ಈ ಶಾಲೆಯ ಕೀರ್ತಿಗೇನು ದಶಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಿದಾರಲ್ಲ, ಇದು ಕೀರ್ತಿ ಅಪ್ಪಗಳ ಆಶೀರ್ವಾದ ನಂತರ ಅತ್ಯಂತ ಉತ್ತುಂಗ ಸ್ಥಾನಕ್ಕೆ ಅದು ಏರಲಿ ಅಂತೇಳಿ ತುಂಬ ಹೃದಯದ ಶುಭವನ್ನು ಹಾರೈಸಿದ್ರ ಜೊತೆಗೆ ಹೆಚ್ಚೇನು ಮಾತಾಡೋದಿಲ್ಲ ನಾನು, ಯಾಕಂದ್ರೆ ಆಗಲೇ ಸಮಯ ಆಗೈತಿ. ಈಗ ಒಂದು ಎಲ್ಲರೂ ವಿದ್ಯಾರ್ಥಿಗಳು ಭಾಳ ಕಾತುರದಲ್ಲಿ ಇದ್ದೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತೇಳಿ ನನ್ನ 2 ವಾಕ್ಪುಷ್ಪದ ನುಡಿಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಪೂಜ್ಯ ಶ್ರೀ ಯಶವಂತ ದೇವರು ಯಲಬುರ್ಗಾ ಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀಗಳಿಂದ ಗೌರವ ಸಮರ್ಪಣೆ. ಮುಂದಿನ ಕಾರ್ಯಕ್ರಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮಹೇಂದ್ರ ಸರ್ ಇವರಿಗೆ ಗುರುಗಳಿಂದ ಗೌರವ ಸಮರ್ಪಣೆ. ಸಂಸ್ಥೆಯ ನಿರ್ದೇಶಕರಾದ ಕೆ.ಎಸ್. ಬಸವಲಿಂಗಪ್ಪ ಸರ್ ಇವರಿಗೆ ಶ್ರೀಗಳಿಂದ ಗೌರವ ಸಮರ್ಪಣೆ ಸ್ವೀಕರಿಸಬೇಕಾಗಿ ಕೋರುತ್ತೇನೆ. ಮಂಜುನಾಥ್ ನಿರ್ದೇಶಕರು ಶ್ರೀ ಸರ್ವೋದಯ ವಿದ್ಯಾಸಂಸ್ಥೆ ದಾವಣಗೆರೆ ಇವರಿಗೆ ಪೂಜರಿಂದ ಗೌರವ ಸಮರ್ಪಣೆ. ಶ್ರೀ ಕೆ.ಬಿ. ನಿಂಗನಗೌಡ ಸರ್ CRP ಕಮ್ಮನಹಳ್ಳಿ ಕ್ಲಸ್ಟರ್ ಇವರಿಗೂ ಕೂಡ ಪೂಜರಿಂದ ಗೌರವ ಸಮರ್ಪಣೆ. ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಮಾನಿ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳವರಿಗೆ ಗೌರವ ಸಮರ್ಪಣೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ ಗುರುಗಳಿಗೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.